Vaishali Siddhappa. So last classes I have ended doing the law of diminishing marginal utility, which was the example theory for the cardinal approach. As I said, we have a theory, utility. What is the meaning of utility here? So utility is a satisfaction, expected satisfaction, as I told you before. In utility, measuring is impossible, but still we tried measuring utility with two approaches. One is cardinal approach, another one is ordinal approach. One is cardinal approach and another one is the ordinal approach. For the cardinal approach, one theory what we read, that is the law of diminishing marginal utility. The theory what we read as example theory for the cardinal approach, that is the law of diminishing marginal utility. So at the same time, for the ordinal approach, we have one of the example theory. The theory is indifference curve. Indifference curve. What is the meaning of indifference curve and how through indifference curve we are going to measure utility? So to measure this, so what we'll do is, first of all, cardinal approach, they always said we have to measure utility in terms of 1, 2, 3, 4, 5, like this. In terms of numbers, we're going to measure utility or satisfaction. On the other side, you have an ordinal approach, an ordinal theory. In ordinal theory, indifference curve is measured in terms of ranking. It measures utility in terms of ranking. Otherwise, one more name what I can give, that is preference. Another name what I can give as, that is the preference theory. So indifference curve is nothing but it says the indifference curve, ordinal approach people, they have criticized cardinal approach by saying this, how anybody can measure utility in terms of numbers. It is really not possible. But definitely you can rank it. ಈಗ ನಾನು ಯಾವ್ದಾದ್ರು ವಸ್ತುನ ತಗೊಳಕ್ ಹೋದಾಗ ತಿಂದಾಗ ಅದಕ್ಕೆ ನನಗೆ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ, 50 kg 60 kg 60 ಲೀಟರ್ ಅಂತ ಹೇಳಕ್ಕಾಗದೇ ಇರ್ಬೋದು. ಬಟ್ ಆದ್ರೆ ನಂಗೆ ಇದಕ್ಕಿಂತ ಇದಿಷ್ಟ, ಆದ್ರೆ ಇದಕ್ಕಿಂತ ನಂಗೆ ಅದಿಷ್ಟ ಅಂತ ಹೇಳಿ ನಾವು ಕಂಪ್ಯಾರಿಸನ್ ಮಾಡ್ಬೋದು. ಈ ಕಂಪ್ಯಾರಿಸನ್ ಥಿಯರಿ ಏನಿದೆ ಅದನ್ನ ನಾವು ಇಂಡಿಫರೆನ್ಸ್ ಕರ್ವ್ ಥಿಯರಿ ಅಂತ ಹೇಳಿ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ನಾವೀಗ ನನಗೆ ಒಂದು 10 ಕಲರ್ಸ್ ಚಾಯ್ಸ್ ಕೊಟ್ಟು ಬೇಡ, ಒಂದು 5 ಕಲರ್ ಚಾಯ್ಸ್ ಕೊಡ್ತಾರೆ, ರೆಡ್, ಬ್ಲ್ಯಾಕ್, ವೈಟ್, ಆರೆಂಜ್, ಪಿಂಕ್. ಸೊ ಈಗ ಬಂದಾಗ ನನಗೆ ರ್ಯಾಂಕಿಂಗ್ ಅಂತ ಬಂದಾಗ ನಾನು ಏನು ಮಾಡ್ತೀನಿ, ಫಸ್ಟ್ ನನಗೆ ರೆಡ್ ಕಲರ್ ಇಷ್ಟ, ಸೊ ಅಲ್ಲಿ ರ್ಯಾಂಕ್ ಇಟ್ 5 ಕಲರ್ಸ್ನ ರ್ಯಾಂಕ್ ಮಾಡ್ತೀನಿ. ನನಗೆ ಫಸ್ಟ್ ರೆಡ್ ಇಷ್ಟ, ಸೊ ನೆಕ್ಸ್ಟ್ ಬ್ಲ್ಯಾಕ್ ಇಷ್ಟ, ಸೊ ನೆಕ್ಸ್ಟ್ ನನಗೆ ಪಿಂಕ್ ಇಷ್ಟ, then I'll go with white, so finally I'll go with yellow. ಸೊ ನನಗೆ ಇರೋಂಥ ಕಲರ್ಸ್ ನಾನು ಏನು ಮಾಡಿದೆ, ರ್ಯಾಂಕ್ ಮಾಡಿದೆ. ನಂದು ಫಸ್ಟ್ ಪ್ರಿಫರೆನ್ಸ್ ಏನಾಯಿತು, ನನ್ನ ಫಸ್ಟ್ ಪ್ರಿಫರೆನ್ಸ್ ಬಂದು ಯಾವಾಗಲೂ ರೆಡ್, ಸೆಕೆಂಡ್ ಪ್ರಿಫರೆನ್ಸ್ ಯಾವುದು ಬ್ಲ್ಯಾಕ್, ಥರ್ಡ್ ಪ್ರಿಫರೆನ್ಸ್ ಯಾವುದು ಪಿಂಕ್, ಫೋರ್ತ್ ಪ್ರಿಫರೆನ್ಸ್ ಯಾವುದು ವೈಟ್, ಅಂಡ್ ಫಿಫ್ತ್ ಪ್ರಿಫರೆನ್ಸ್ ಯಾವುದು ಯೆಲ್ಲೋ. ಸೊ ಈ ಥರ ರ್ಯಾಂಕ್ ಮಾಡಿದೆ. ಯಾಕೆ ನಾನು ರೆಡ್ ನ ಫಸ್ಟ್ ಪ್ರಿಫರೆನ್ಸ್ ಅಂತ ಫಸ್ಟ್ ಲೇಬಲ್ ಕೊಟ್ಟಿದ್ದೀನಿ? ಸಿಂಪಲ್ ರೀಸನ್, ಬಿಕಾಸ್ ಐ ಥಿಂಕ್ ನನಗೆ ರೆಡ್ ಅಲ್ಲಿ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಬಿಕಾಸ್ ಐ ಥಿಂಕ್ ಐ ವಿಲ್ ಗೆಟ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ದ ಕಲರ್ ಆಫ್ ರೆಡ್. ಆ ರೆಡ್ ಬಿಟ್ಟರೆ ನನಗೆ ಬ್ಲ್ಯಾಕ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಬಟ್ ಅದರ ರೆಡ್ಗಿಂತ ಅದು ಕಡಿಮೆ. ನನಗೆ ಪಿಂಕಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಬಟ್ ಆ ಸ್ಯಾಟಿಸ್ಫ್ಯಾಕ್ಷನ್ ರೆಡ್ಗಿಂತ ಕಡಿಮೆ, ಬ್ಲ್ಯಾಕ್ಗಿಂತ ಕಡಿಮೆ. ನಂಗೆ ವೈಟಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಬಟ್ ಅದಕ್ಕೆ ಇದಕ್ಕೆ 3 ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಕಡಿಮೆ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಸಿಗುತ್ತೆ. ಎಲ್ಲೋದಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಬಟ್ ಎಲ್ಲ ಕಂಪೇರ್ ಮಾಡಿದ್ರೆ ನನಗೆ ಲಾಸ್ಟ್ ಆಪ್ಷನ್ ಬಂದು ಎಲ್ಲೋ, ಅಂದರೆ ಈ 4 ಕಂಪೇರ್ ಮಾಡಿದ್ರೆ ನನಗೆ ಕಡಿಮೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಎಲ್ಲೋ ಕಲರಲ್ಲಿ.
ಸೊ ಈ ತರ ನಂಗೆ ಏನ್ ಇಷ್ಟಗಳಿದೆ ಅದನ್ನ ಯುಟಿಲಿಟಿ ಮೇಲೆ ನಾನು ಏನ್ ಮಾಡ್ತೀನಿ ಯಾವಾಗ್ಲೂ ರ್ಯಾಂಕ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ನಾನು ಯಾವ್ದೋ ಒಂದು ಮಾರ್ಕೆಟ್ ಹೋಗ್ತೀನಿ, ಮಾರ್ಕೆಟ್ ಹೋದಾಗ ನಂಗೆ ಎಷ್ಟೊಂದಲ್ಲಿ ಫ್ರೂಟ್ಸ್ಗಳು ಕಾಣಿಸುತ್ತೆ. ಸೊ ನಾನು ಫಸ್ಟ್ ಈ ಸೀಸನ್ ಅಲ್ಲಿ ಪ್ರಿಫರ್ ಮಾಡೋದು ಯಾವುದು, ಮ್ಯಾಂಗೋ, ಸೀಸನಲ್ ಫ್ರೂಟ್. ಸೊ ತುಂಬಾ ಟೇಸ್ಟ್ ಇರುತ್ತೆ, ಅನ್ಸುತ್ತೆ. ಸೊ ನಾವೇನ್ ಮಾಡ್ತೀವಿ, ಫಸ್ಟ್ ಹೋದ ತಕ್ಷಣ ನಮ್ಗೆ ಎಲ್ಲಾ ಪ್ರಿಫರೆನ್ಸ್ ಬಿಟ್ಟು ಫಸ್ಟ್ ಮ್ಯಾಂಗೋ ಸೆಲೆಕ್ಟ್ ಮಾಡ್ತೀವಿ. ಸೊ ನನ್ನ ಪ್ರಿಫರೆನ್ಸ್ ಹೇಳ್ತಾ ಇದೀನಿ ನಾನು, ನಿಮ್ದು ಬೇರೆ ಫ್ರೂಟ್ ಆಗಿರ್ಬೋದು. ಸೊ ನನ್ನ ಪ್ರಿಫರೆನ್ಸ್, ಸೊ ನಾನು ಫಸ್ಟ್ ಆ ಫ್ರೂಟ್ ನ ಹೋಗಿ ಪಿಕ್ ಮಾಡ್ತೀನಿ. ಸೊ ನಾನು ಎರಡನೇ ಫ್ರೂಟ್ ನನ್ನ ಫೇವ್ರೇಟ್ ಬಂದು ಸ್ಟ್ರಾಬೆರಿ. ಸೊ ಎರಡನೇದು ಬಂದು ನಾನು ಹುಡುಕ್ತಾ ಹೋಗ್ತೀನಿ, ನನ್ನ ಎರಡನೇ ಪ್ರಿಫರೆನ್ಸ್ ಬಂದು ಸ್ಟ್ರಾಬೆರಿ ಅಂತ. ಸೊ ಈ ತರ ನಮ್ದೇ ಆದಂತಹ ಒಂದು ಯುಟಿಲಿಟಿ ರೇಂಜ್ ಇರುತ್ತೆ. ಆ ಯುಟಿಲಿಟಿ ನಾವೆಲ್ಲ ಏನ್ ಮಾಡ್ತೀವಿ, ರ್ಯಾಂಕ್ ಮಾಡ್ತಾ ಹೋಗ್ತೀವಿ. ಈ ರ್ಯಾಂಕಿಂಗ್ ಸಿಸ್ಟಮ್ ಏನಿದೆ ಇದ್ರಲ್ಲಿ ನಂಗೆ ಅಷ್ಟು ಕೆಜಿ ಬಂತು, ಇಷ್ಟು ಕೆಜಿ ಬಂತು ಅಂತ ಹೇಳಲ್ಲ. ಇಂಡಿಫರೆನ್ಸ್ ಕರ್ವ್ ಅಲ್ಲಿ ನಾವೇನ್ ಹೇಳ್ತೀವಿ, ಇದು ಜಾಸ್ತಿ, ಇದ್ರಲ್ಲಿ ಸ್ವಲ್ಪ ಕಡಿಮೆ, ಇದಕ್ಕಿಂತ ಇದ್ರಲ್ಲಿ ಕಡಿಮೆ ಅಂತ ಕಂಪ್ಯಾರಿಸನ್ ಮಾಡಿ ಎಲ್ಲದಕ್ಕೂ ನಾವು ರ್ಯಾಂಕಿಂಗ್ ಸಿಸ್ಟಮ್ ನ ಕೊಡ್ತಾ ಹೋಗ್ತೀವಿ, ಪ್ರಿಫರೆನ್ಸ್ ನ ಕೊಡ್ತಾ ಹೋಗ್ತೀವಿ. ಸೊ ಇದನ್ನ ನಾವೇನಂತ ಕರಿತೀವಿ, ಇಂಡಿಫರೆನ್ಸ್ ಕರ್ವ್ ಯಾ ಇಂಡಿಫರೆನ್ಸ್ ಥಿಯರಿ ಅಂತ ಹೇಳಿ ಕರಿತೀವಿ. ಸೊ ಈ ಇಂಡಿಫರೆನ್ಸ್ ಕರ್ವ್ ನ ಫಸ್ಟ್ ಬಂದು ಹಿಕ್ಸ್ ಅನ್ನೋರು, ಹಿಕ್ಸ್ ಆರ್ ಆಲನ್, ಇವರಿಬ್ರು ಕೂಡ ಈ ಥಿಯರಿನ ಡೆವಲಪ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿದ್ರು. J.R. Hicks and R.G.D. Allen, they both are the people who tried developing the theory. ಈ ಥಿಯರಿನ ನೀಟಾಗಿ ಡೆವಲಪ್ ಮಾಡಿ ಪಾಪ್ಯುಲರೈಸ್ ಮಾಡಿ ಈ ತರ ನಮ್ಮ ಇಷ್ಟಗಳನ್ನ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂತ ವಸ್ತುಗಳನ್ನ ಬರೀ ಅದನ್ನ ನಂಬರ್ಸ್ ಅಲ್ಲಿ ಮೆಜರ್ ಮಾಡೋದು ಮಾತ್ರ ಅಲ್ಲ, ಅದನ್ನ ನಾವು ರ್ಯಾಂಕಿಂಗ್ ಕೂಡ ಕೊಡಬಹುದು, ರ್ಯಾಂಕ್ ಕೂಡ ಮಾಡಬಹುದು ಅದನ್ನ ಅಂತ ಹೇಳಿ ನಮ್ಗೆ ಹೇಳಿದ್ದು ಹಿಕ್ಸ್ ಮತ್ತೆ ಆಲನ್ ಅವರು. ಸೊ ನಾವು ಇದಿಷ್ಟು ಥಿಯರಿ ನಾವು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಇಂಡಿಫರೆನ್ಸ್ ಕರ್ವ್ ಏನು ಅಂತ ನಾವು ಒಂಚೂರು ಬ್ರೀಫ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ನಿಮ್ಗೆ. ಸೊ ರ್ಯಾಂಕ್ ಮಾಡ್ತಾ ಹೋಗ್ತೀವಿ, ಪ್ರಿಫರೆನ್ಸ್ ನ ಕೂಡ ಹೋಗ್ತೀನಿ ಅಂತ. ಸೊ ಈಗ ರನ್ನಿಂಗ್ ರೇಸ್ ಅಲ್ಲಿ ಓಡ್ಬೇಕಾದ್ರೆ ನೀವು ನೋಡಿರ್ಬೋದು, ಒಂದು 10 ಜನ ರನ್ನಿಂಗ್ ರೇಸ್ ಅಲ್ಲಿ ಓಡ್ತಾ ಇದ್ದಾರೆ ಅಂತ ಹೇಳಿದಾಗ 1 2 3 4 ಒಂದು 10 ಜನ ನಿಂತ್ಕೊಂಡಿರ್ತಾರೆ ಲೈನ್ ಆಗಿ. ಸೊ ಅವ್ರನ್ನ ರನ್ನಿಂಗ್ ರೇಸ್ ಬಿಡ್ತಾರೆ. ರನ್ನಿಂಗ್ ರೇಸ್ ಬಿಟ್ಟಾಗ ನಾವು ಫಸ್ಟ್ ಬರೋಣ ಏನಂತೀವಿ, ಫಸ್ಟ್ ರ್ಯಾಂಕ್, ಸೆಕೆಂಡ್, ಥರ್ಡ್ ಅಂತ ಹೇಳಿ ರ್ಯಾಂಕ್ ನ ಕೊಡ್ತೀವಿ. ಓ ಇವ್ರು ಇಷ್ಟು ಸ್ಪೀಡ್ ಅಲ್ಲಿ ಬಂದ್ರು, ಇಷ್ಟು ಸ್ವಿಫ್ಟ್ ಅಲ್ಲಿ ಇದ್ರು, ಇಷ್ಟು ಬೇಗ ಹೊಡೆದ್ರು, ಇಷ್ಟು ಕೌಂಟ್ ಇದೆ ಅವ್ರದ್ದು, ಇಷ್ಟು ಟೈಮಿಂಗ್ಸ್ ಇದೆ ಅಂತ ನಾವು ಮೆಷರ್ ಮಾಡಲ್ಲ. ನಮ್ಮ ಮೈಂಡಿಗೆ ಬರೋದೆಷ್ಟು, ಯಾರ್ ಫಸ್ಟ್, ಯಾರ್ ಸೆಕೆಂಡ್, ಯಾರ್ ಥರ್ಡ್ ಅಷ್ಟೇ ಮ್ಯಾಟರ್. ನಮ್ಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನೋದ್ರಿಂದ ಯಾವ್ದು ಫಸ್ಟ್, ಯಾವ್ದು ಸೆಕೆಂಡ್, ಯಾವ್ದು ಥರ್ಡ್ ಅಂತ ಹೇಳಿ ರ್ಯಾಂಕ್ ಕೊಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ನೌ, the ranking theory or preference theory. The ranking theory or preference theory, continuously we are going to talk about the indifference curve, how come we are going to rank our taste and preferences. After this now, so we'll continue with the theory which is indifference curve, what exactly it is now. So let me start with few of the assumption. We'll go with assumption, then we'll come with other things now. What are the assumptions we have? So as I told you, assumptions plays really very important role whenever it comes to any of the theory. What are the assumptions we have? Few of the assumptions we'll talk about it, which is really important for the theory. In this theory, we're going to consider two goods. We're going to consider two goods. Which are these two goods? One good is banana, another good is mango. The two goods we are considering, one is banana, another good is mango. So in this one more assumption, I have to buy both the goods. I have to buy both the goods. So in this one, I cannot buy only mango, any of the combination. I cannot buy only banana. So I have to go with both the goods. Some percentage of banana I have to purchase for few units of banana, few units of mango. ನಾನು ಇವಾಗ assumption ಗಳನ್ನ ತಗೊಂಡಾಗ ಎರಡು goods ನ ಎಕ್ಸಾಂಪಲ್ ತಗೋತಿದ್ವಿ. The law of diminishing marginal utility ಏನು ಹೇಳಿದ್ವಿ, ಒಂದೇ good ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀರಾ ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ವಿ. ಬಟ್ ಈ ಥಿಯರಿಲಿ ನಾವೇನ್ ಮಾಡಿದ್ವಿ, ಎರಡು ಡಿಫರೆಂಟ್ ಗೂಡ್ಸ್ ಗಳನ್ನ ತಗೊಂಡಿದ್ವಿ. ಎರಡೂ ಡಿಫರೆಂಟ್ ಗೂಡ್ಸ್ ಗಳು ಎರಡೂ ತರ ಡಿಫರೆಂಟ್ ಆಗಿ ಸ್ಯಾಟಿಸ್ಫ್ಯಾಕ್ಷನ್ ನ ಕೊಡ್ತಾ ಹೋಗುತ್ತೆ. ಈ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದು ಏನಿದೆ ಅದನ್ನ ಹೇಳ್ತಾ ಬಂದ್ರೆ, ಎರಡು ಗೂಡ್ಸ್ ಗಳಿದೆ, ಎರಡನ್ನೂ ಕನ್ಸ್ಯೂಮ್ ಮಾಡ್ಬೇಕು ನಾನು.
ಎರಡನ್ನೂ ಪರ್ಚೇಸ್ ಮಾಡಬೇಕು, ಎರಡನ್ನೂ ಯೂಸ್ ಮಾಡಬೇಕು. ಒಂದೇ ಗೂಡ್ ತಗೋತೀನಿ ಅನ್ನೋ ಆಪ್ಷನ್ ನಮ್ಗೆ ಎಲ್ಲೂ ಇಲ್ಲ. ಅದಕ್ಕೆ ಬೋತ್ ದ ಗೂಡ್ ಶುಡ್ ಬಿ ಕನ್ಸ್ಯೂಮ್ಡ್. Both the goods should be consumed. So I cannot buy only one. Okay, I like only banana, so I'll invest all my money on banana. No, it is not possible. I'll invest all my money on a mango. That is also not the case. I have to go with both the combinations. So now the price is constant. The price is constant. Till the time I'm going to prove this theory, the price and any other things will be constant. It is not going to change. And definitely here also, consumer is the rational consumer. Consumer is rational. The consumer is definitely, he is the rational consumer. He thinks about the maximum satisfaction. So next, other than these all way, so we can say that, so when he is trying to get his maximum satisfaction, all the combinations gives him the same level of satisfaction. Gives him the same level of satisfaction. So we have to assume one more point here. Any combination, so I'll give you a table now. So on the table, whatever will be there, every combination gives him the same level of satisfaction. So we cannot say that this combination gives the higher satisfaction, this combination gives the lower satisfaction. It is not going to happen. Any combinations, which bundle of combinations I'm going to give you, that all combination gives him a same satisfaction. ಇದರರ್ಥ ಅವನು ಎರಡು ಗೂಡಿನ ಪರ್ಚೇಸ್ ಮಾಡ್ತಿರ್ಬೇಕಾದ್ರೆ ಅವನಿಗೆ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ನೇ ಹುಡುಕ್ತಾನೆ. ಅವ್ನು ಕಡಿಮೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿ ಅಂತ ಯಾರು ಅನ್ಕೊಳ್ಳಲ್ಲ. ಎಲ್ಲರೂ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ಅವ್ರ ಕಾಂಬಿನೇಷನ್ಸ್ಗಳನ್ನ ನೋಡ್ಬೇಕಾದ್ರೆ ಎಲ್ಲಾ ಕಾಂಬಿನೇಷನ್ ಅವ್ರು ಯಾವುದನ್ನೇ ಪಿಕ್ ಮಾಡಿದ್ರು ಕಾಂಬಿನೇಷನ್ಸ್ಗಳು ಎಲ್ಲ ಕೂಡ ಅವ್ರಿಗೆ ಸೇಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಒಂದು ಎ ಕಾಂಬಿನೇಷನ್ ಜಾಸ್ತಿ ಕೊಟ್ಟು ಬಿ ಕಾಂಬಿನೇಷನ್ ಅವ್ರಿಗೆ ಕಡಿಮೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತಲ್ಲ, ಎಲ್ಲಾ ಕಾಂಬಿನೇಷನ್ಸ್ ಸೇಮ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಬಟ್ ಆದ್ರೆ ಒಂದಲ್ಲಿ ಆಪಲ್ ಜಾಸ್ತಿ ಇರ್ಬೋದು, ಸೊ ಒಂದಲ್ಲಿ ಮ್ಯಾಂಗೋ ಜಾಸ್ತಿ ಇರ್ಬೋದು, ಇನ್ನೊಂದಲ್ಲಿ ಬನಾನಾ ಜಾಸ್ತಿ ಇರ್ಬೋದು. ಬಟ್ ಯಾವುದೇ ರೇಷಿಯೋ ತಗೊಂಡ್ರು he will get the same kind of same level of satisfaction. ಸೊ ಈಗ ಇದಿಷ್ಟು ಅಸಂಪ್ಷನ್ಸ್ ಗಳನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಈಗ ನಾನು ಒಂದು ಟೇಬಲ್ ನ ಕೊಡ್ತೀನಿ. ಆ ಟೇಬಲ್ ಮೂಲಕ ವಿಲ್ ಅನಲೈಸ್ indifference curve theory. What exactly the indifference curve theory we'll talk about with the help of one of the table. So we'll write the combinations like, we'll write the combination which is A, B, C, D, E. So now we'll write the mango. Then the other side we're going to write banana. We'll write how many banana and how many mango they are willing to purchase. So they are purchasing bananas 1, 2, 3, 4. If you want you can continue with it. Mango they are purchasing 15, 12, 10 and 9. Okay. Okay, this is the combination what they have got now. So with the help of this we are going to analyze what exactly the indifference curve is going to talk about. So we have a combination. The combinations are A, B, C, D. They have given the 4 different combinations. We have one mango, which is 15 here. I'll write it 15. One side I have mango, and on the other side I have banana. So the consumer income is limited. One more assumption: income is limited. We have to assume one more assumption, that is income is
here. So see here in the combination A, I'm talking about only combination A. What exactly the scenario with the A combination? The A combination says ಅವನು 15 ಯೂನಿಟ್ ಮ್ಯಾಂಗೋ ತಗೋತಾನೆ, ಬಟ್ ಅದ್ರ ಒಂದೇ ಒಂದು ಯೂನಿಟ್ ಬನಾನಾ ತಗೋತಾ ಇದ್ದಾನೆ. ಸೊ ಅದರ ಅರ್ಥ ಅವನ ಪ್ರಿಫರೆನ್ಸ್ ಏನು? ಅವನ ಪ್ರಿಫರೆನ್ಸ್ ಬಂದು ಮ್ಯಾಂಗೋ. ಅವನಿಗೆ ಜಾಸ್ತಿ he is finding more satisfied while purchasing mango. ಅವನು ಮ್ಯಾಂಗೋ ತಗೊಂಡಾಗ ಅವನಿಗೆ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿದೆ, ಬನಾನಾ ತಗೊಂಡಾಗ ಅವನ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಕಡಿಮೆ. ಸೊ ಅದಕ್ಕೆ ಅವನು ಏನ್ ಮಾಡ್ತಿದ್ದಾನೆ, ಬನಾನಾ ಮೇಲೆ ಸ್ವಲ್ಪ ಕಡಿಮೆ ದುಡ್ಡು ಹಾಕ್ತಾನೆ, ಮ್ಯಾಂಗೋ ಮೇಲೆ ಜಾಸ್ತಿ ದುಡ್ಡು ಹಾಕ್ತಾನೆ, ಬಿಕಾಸ್ he prefers more of mango than the banana. We'll go with the combination B. Combination B ಅಲ್ಲಿ ಏನಾಗ್ತಿದೆ, ಈ combination B ಅಲ್ಲಿ ಅವನು 12 ಯೂನಿಟ್ಸ್ ಮ್ಯಾಂಗೋ ತಗೋತಾ ಇದ್ದಾನೆ ಅಂಡ್ ಬನಾನಾ ಬರೀ 2 ಯೂನಿಟ್ಸ್. ಅದರ ಅರ್ಥ ಏನು, ಅವನು ಈಗಲೂ ಕೂಡ ಅವನ ಪ್ರಿಫರೆನ್ಸ್ ನ ಯಾವ್ದಕ್ಕೆ ಇಟ್ಕೊಂಡಿದ್ದಾನೆ, ಮ್ಯಾಂಗೋ ಇಟ್ಕೊಂಡಿದ್ದಾನೆ. ಸೊ ಅದರ ಅರ್ಥ ಅವನಿಗೆ ಮ್ಯಾಂಗೋಲಿ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿದೆ ಬನಾನಾಗಿಂತ. ಸೊ ಅದಕ್ಕೆ ಅವನು ಮ್ಯಾಂಗೋನೇ ಜಾಸ್ತಿ ಪ್ರಿಫರೆನ್ಸ್ ಇಟ್ಕೊಂಡಿದ್ದಾನೆ. ಸೊ ಸಿ ವಿತ್ 10 and 3, ಡಿ ವಿತ್ 9 and 4. So now we have to see another thing which is very important. 15 ಇತ್ತು, 12 ಆಯ್ತು ಮ್ಯಾಂಗೋ, 10 ಆಯ್ತು, 9 ಆಯ್ತು. ಮ್ಯಾಂಗೋ ಕನ್ಸಂಪ್ಷನ್ ಕಂಟಿನ್ಯೂಸ್ ಆಗಿ ಏನಾಗ್ತಿದೆ, ಡಿಪ್ ಆಗ್ತಾ ಇದೆ, ಕಡಿಮೆ ಆಗ್ತಿದೆ, ಡಿಪ್ ಆಗ್ತಿದೆ, ಡಿಕ್ರೀಸ್ ಆಗ್ತಿದೆ, ಡಿಮಿನಿಶ್ ಆಗ್ತಾ ಇದೆ. ಆನ್ ದಿ ಅದರ್ ಸೈಡ್ ಬನಾನಾ ಕನ್ಸಂಪ್ಷನ್ ಏನಾಗ್ತಿದೆ, 1 ಇತ್ತು, 2 ಆಯ್ತು, 3 ಆಯ್ತು, 4 ಆಯ್ತು. ಬನಾನಾ ಕನ್ಸಂಪ್ಷನ್ ಏನಾಗ್ತಾ ಇದೆ, ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತಾ ಇದೆ. ಸೊ ನೀವು ಎರಡು ಕಾಂಬಿನೇಷನ್ಗಳನ್ನ ಎಕ್ಸಾಂಪಲ್ ತಗೊಂಡಾಗ ಮ್ಯಾಂಗೋ ಕನ್ಸಂಪ್ಷನ್ ಬರ್ತಾ 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 ಕಡಿಮೆ ಆಗ್ತಾ ಇದೆ, ಬನಾನಾ ಕನ್ಸಂಪ್ಷನ್ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ. ಸೊ ಈಗ ಎರಡೂ ವೇರಿಯೇಬಲ್ಸ್ ಇದೆ, ಎರಡೂ ವೇರಿಯೇಬಲ್ ಹೇಳ್ದಂಗೆ ಎರಡು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. both the variables are moving in the opposite direction. ಸೊ ಇದನ್ನ ನಾನು ಈ ಕರ್ವ್ ಶೇಪ್ ನ ಎಕ್ಸ್ಪ್ಲೇನ್ ಮಾಡಬೇಕು ನಿಮಗೆ ಅಂತ ಹೇಳಿದ್ರೆ, ಸೊ ಇದಕ್ಕೆ ಫಸ್ಟ್ ಆಫ್ ಆಲ್ ನಾವು ಕರ್ವ್ ಶೇಪ್ಸ್ ಎಲ್ಲ ಹೆಂಗ್ ಮೂವ್ ಆಗುತ್ತೆ, ಅದು ಪಾಸಿಟಿವ್ ನೆಗೆಟಿವ್ ಅಂತ ನಾನು ಹೇಳ್ಕೊಡ್ಬೇಕು. ಅದು ಪಾಸಿಟಿವ್ ಥಿಯರಿನಾ ಅಥವಾ ನೆಗೆಟಿವ್ ಥಿಯರಿನಾ ಅಂತ ನಿಮ್ಗೆ ಹೇಳ್ಕೊಡ್ದೆ ಹೋದ್ರೆ ಇದನ್ನ ಅನಲೈಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ಟೇಬಲ್ ನ ಸ್ವಲ್ಪ ಹೋಲ್ಡ್ ಅಲ್ಲಿ ಇಡೋಣ. ಸೊ ಅದಕ್ಕಿಂತ ಮುಂಚೆ ನಾನು ಪಾಸಿಟಿವ್ ಥಿಯರಿ ಅಂದ್ರೇನು, ನೆಗೆಟಿವ್ ಥಿಯರಿ ಅಂದ್ರೇನು ಅಂತ ಹೇಳ್ಕೊಡ್ತೀನಿ. ಸೊ ಆಮೇಲೆ ನಾವು ಈ ಥಿಯರಿಗೆ ವಿಲ್ ಕಮ್ ಬ್ಯಾಕ್. ಸೊ ಹೋಪ್ಫುಲಿ ಅಸಂಪ್ಷನ್ಸ್ ಎಲ್ಲ ಬರ್ಕೊಂಡಿದ್ದೀರಾ ಅನ್ಕೋತೀನಿ. ಈಗ ಈ ಥಿಯರಿನ ಮೈಂಡ್ ಇಂದ ಸ್ವಲ್ಪ ಹಂಗೆ ಕಾನ್ಸ್ಟೆಂಟ್ ಆಗಿ ಹಂಗೆ ಇಟ್ಕೊಳ್ಳಿ. ಈಗ ಎರಡು ಥಿಯರಿ ಕೊಡ್ತೀನಿ. ಒಂದು ಥಿಯರಿನ, ಒಂದು ಪಾಸಿಟಿವ್ ಥಿಯರಿನ ಅಥವಾ ನೆಗೆಟಿವ್ ಥಿಯರಿನ ಅಂತ ಹೇಳಕ್ಕೆ ಎರಡು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಪಾಸಿಟಿವ್ ಥಿಯರಿಗೆ ಎಕ್ಸಾಂಪಲ್ ಕೊಡ್ತೀನಿ, ಇನ್ನೊಂದು ಬಂದು ನೆಗೆಟಿವ್ ಥಿಯರಿಗೆ ಎಕ್ಸಾಂಪಲ್ ಕೊಡ್ತೀನಿ. ಪಾಸಿಟಿವ್ ಥಿಯರಿ ಅಂದ್ರೇನು, ನೆಗೆಟಿವ್ ಥಿಯರಿ ಅಂದ್ರೇನು? ಪಾಸಿಟಿವ್ ಥಿಯರಿ ಅಂತ ಹೇಳಿದ್ರೆ ಈಗ supply is the function of price. This is one of the equation. Example ಕೊಡ್ತಾ ಇರೋದು, ಬಟ್ ಆದ್ರೆ ಇದು ನಿಮಗೆ ಆಕ್ಚುಲ್ ಆಗಿ ನಿಮ್ಮ ಸಿಲೆಬಸ್ ಅಲ್ಲಿ ಇದೆ. ಈಗ ಸ್ವಲ್ಪ ಬ್ರೀಫ್ ಮಾಡ್ತೀನಿ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಹೋದಾಗ ಅದೇ ಟಾಪಿಕ್ ನ ಇನ್ನ ಹೆಚ್ಚಿಗೆ ಬ್ರೀಫ್ ಮಾಡ್ತೀನಿ. ನೆಗೆಟಿವ್ ಗೆ ಡಿಮಾಂಡ್ ಈಸ್ ದಿ ಫಂಕ್ಷನ್ ಆಫ್ ಪ್ರೈಸ್. ಡಿಮಾಂಡ್ ಈಸ್ ದಿ ಫಂಕ್ಷನ್ ಆಫ್ ಪ್ರೈಸ್. ಎರಡು ಥಿಯರಿ ತಗೊಂಡಿದ್ದೀನಿ, ಒಂದು ಪಾಸಿಟಿವ್ ಥಿಯರಿ ಅಂತ ಹೇಳಿದೆ, ಇನ್ನೊಂದು ನೆಗೆಟಿವ್ ಥಿಯರಿ. ಥಿಯರಿ ನಾವು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಓದ್ಬೇಕಾದ್ರೆ ಅದು ಪಾಸಿಟಿವ್ ಥಿಯರಿನ ನೆಗೆಟಿವ್ ಥಿಯರಿ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಆ ಥಿಯರಿಲಿ ಡಯಾಗ್ರಾಮ್ ಡ್ರಾ ಮಾಡಕ್ಕೆ, ಆ ಥಿಯರಿನ ಎಕ್ಸ್ಪ್ಲೈನ್ ಮಾಡಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಸೊ ಲೆಟ್ ಮಿ ಗೋ ವಿತ್ ದಿಸ್ ಥಿಯರಿ ನಾವು. ಫಸ್ಟ್ ಆಫ್ ಆಲ್ ಸಪ್ಲೈ ಥಿಯರಿ ಬೇಡ, ಫಸ್ಟ್ ನೆಗೆಟಿವ್ ಥಿಯರಿ ಹೋಗೋಣ. ಇಲ್ಲಿ ಡಿ ಅನ್ನೋದು ಬಂದು ಡಿಮಾಂಡ್ ಅಂತ ಅರ್ಥ, ಪಿ ಅನ್ನೋದು ಬಂದು ಪ್ರೈಸ್ ಅಂತ ಅರ್ಥ. ಸೊ ಈ ಎರಡು ವೇರಿಯೇಬಲ್ಸ್ ಏನ್ ನೋಡ್ತಾ ಇದ್ದೀರಾ ನೀವು, ಇದನ್ನೆಲ್ಲ ನಾವು ವೇರಿಯೇಬಲ್ಸ್ ಅಂತ ಹೇಳಿ ಕರಿತೀವಿ. ಪಿನೂ ಕೂಡ ಒಂದು ವೇರಿಯೇಬಲ್, ಡಿ ಕೂಡ ಒಂದು ವೇರಿಯೇಬಲ್. ಪಿ ವೇರಿಯೇಬಲ್, ಎಸ್ ಕೂಡ ವೇರಿಯೇಬಲ್. ವೇರಿಯೇಬಲ್ ಅಂದ್ರೆ ಏನು, ಯಾವುದು ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಿರುತ್ತೋ, ವೇರಿ ಆಗ್ತಿರುತ್ತೋ ಅದನ್ನ ವೇರಿಯೇಬಲ್ ಅಂತ ಹೇಳಿ ಕೊಡ್ತೀವಿ. ಸೊ ಇಲ್ಲಿ ಇದಂತ ಒಂದೇ ವೇರಿಯೇಬಲ್ ತಗೊಂಡಿದೀವಿ. ಎಕ್ಸಾಂಪಲ್ ಇಲ್ಲಿ ಪ್ರೈಸ್ ನ ಈ ಕಡೆ ಸೈಡ್ ಅಲ್ಲಿ ಎಷ್ಟೊಂದು ವೇರಿಯೇಬಲ್ಸ್ ತಗೋಬಹುದು, ಈ ಕಡೆನೂ ಆ ಕಡೆನೂ ವೇರಿಯೇಬಲ್ಸ್ ಎಷ್ಟು ಬೇಕಾದ್ರೂ ತಗೋಬಹುದು. ಬಟ್ ಒಂದು ಎಕ್ಸಾಂಪಲ್ ಕೊಟ್ಟಿರೋದ್ರಿಂದ ಒಂದು ಚಿಕ್ಕ ಈಕ್ವೇಶನ್ ಮಾತ್ರ ತಗೊಂಡಿದ್ದೀನಿ ನಾನು. ಅಲ್ಲಿ ಏನ್ ಹೇಳ್ತೆ, ಡಿಮಾಂಡ್ ಈಸ್ ಅ ಫಂಕ್ಷನ್. ಫಂಕ್ಷನ್ ಅಂತ ಹೇಳಿದೆ, ಫಂಕ್ಷನಲ್ ರಿಲೇಶನ್ಶಿಪ್. ಸೊ ದಿಸ್ ಎಫ್ ಅಂತ ಏನಿದೆ ಅದು ಫಂಕ್ಷನಲ್ ರಿಲೇಶನ್ಶಿಪ್ ನ ಎಕ್ಸ್ಪ್ಲೈನ್ ಮಾಡುತ್ತೆ. ಯಾವ್ದ್ರ ಮಧ್ಯ, ದ ಫಂಕ್ಷನಲ್ ರಿಲೇಶನ್ಶಿಪ್ ಬಿಟ್ವೀನ್ ಡಿಮಾಂಡ್ ಅಂಡ್ ದಿ ಪ್ರೈಸ್. It is trying to explain the relationship between demand and price. So ಇಲ್ಲಿ price ಅನ್ನೋದು independent variable. The price is independent
ಅದೆಲ್ಲ ಡಿಪೆಂಡೆಂಟ್ ವೇರಿಯಬಲ್. Dependent variable. What is the difference between independent variable and the dependent variable? There are a lot of difference between the independent variable and the dependent variable. Dependent ಅಂದ್ರೆ ಏನು? ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರೋದು, ಇನ್ನೊಂದರ ಮೇಲೆ ಡಿಪೆಂಡ್ ಆಗಿರೋದು. ಇಂಡಿಪೆಂಡೆಂಟ್ ಅಂದ್ರೆ ಏನು? ಯಾವ್ದ್ರ ಮೇಲೂ ಡಿಪೆಂಡ್ ಆಗಿರೋದು, ಡಿಪೆಂಡ್ ಆಗಿರದೇ ಇರೋದು. ಪ್ರೈಸ್ ಯಾವ್ದ್ರ ಮೇಲೂ ಡಿಪೆಂಡ್ ಆಗಿಲ್ಲ, ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಪ್ರೈಸ್ ಚೇಂಜ್ ಆದ ತಕ್ಷಣ ಡಿಮಾಂಡ್ ಕೂಡ ಚೇಂಜ್ ಆಗ್ಬಿಡುತ್ತೆ. ಸೊ ಪ್ರೈಸ್ ಚೇಂಜ್ ಆಗಿದ್ದಕ್ಕೆ ಡಿಮಾಂಡ್ ಚೇಂಜ್ ಆಗೋದ್ರಿಂದ, ಸೊ ಡಿಮಾಂಡ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಪ್ರೈಸ್ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೆ ಇದನ್ನ ಏನಂತ ಕರಿತೀವಿ ನಾವು? ಡಿಪೆಂಡೆಂಟ್ ವೇರಿಯಬಲ್ ಅಂತ ಕರಿತೀವಿ. ಆದ್ರೆ ಪ್ರೈಸ್ ಯಾವ್ದ್ರ ಮೇಲೂ ಡಿಪೆಂಡ್ ಆಗಿಲ್ಲ, ಅದಾಗೆ ಅದು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಅದನ್ನ ನಾವು ಇಂಡಿಪೆಂಡೆಂಟ್ ವೇರಿಯಬಲ್. ಇದು ಯಾರನ್ನು ಡಿಪೆಂಡ್ ಆಗಿ ಚೇಂಜ್ ಆಗ್ತಿಲ್ಲ, ಇಂಡಿಪೆಂಡೆಂಟ್ ಆಗಿ ಚೇಂಜ್ ಆಗುತ್ತೆ. ಬಟ್ ಪಿ ಚೇಂಜ್ ಆದ ತಕ್ಷಣ ಆಟೋಮೆಟಿಕ್ ಆಗಿ ಡಿಮಾಂಡ್ ಕೂಡ ಏನಾಗುತ್ತೆ, ಅದಕ್ಕೆ ಚೇಂಜಸ್ ನ ತೋರಿಸ್ತಾ ಹೋಗುತ್ತೆ. ಪ್ರೈಸ್ ಚೇಂಜ್ ಆಗಿದ್ದಕ್ಕೆ ಮಾತ್ರ ಡಿಮಾಂಡ್ ಚೇಂಜ್ ಆಗ್ತಿರೋದು ಈ ಈಕ್ವೇಶನ್ ಅಲ್ಲಿ. ಅದಕ್ಕೆ ನಾವು ಅದನ್ನ ಡಿಪೆಂಡೆಂಟ್ ವೇರಿಯಬಲ್ ಅಂತ ಕರಿತೀವಿ. ಹಾಗಾದ್ರೆ ಎಫ್ ಅಂದ್ರೆ ಏನು? ಎಫ್ ಇವರಿಬ್ಬರಿಗೂ ಏನ್ ಸಂಬಂಧ? ಪ್ರೈಸ್ಗೂ ಮತ್ತು ಡಿಮಾಂಡ್ಗೂ ಏನ್ ಸಂಬಂಧ ಅನ್ನೋದನ್ನ ರಿಲೇಶನ್ಶಿಪ್ ಏನು ಅಂತ ತೋರಿಸುತ್ತೆ. ಅದಕ್ಕೆ ಇದನ್ನ ಫಂಕ್ಷನಲ್ ಡಿಮಾಂಡ್ ಫಂಕ್ಷನಲ್ ರಿಲೇಶನ್ಶಿಪ್ ವಿತ್ ಪ್ರೈಸ್ ಅಂತ ಹೇಳ್ತೀವಿ. ಸೊ ಡಿಮಾಂಡ್ ಫಂಕ್ಷನಲ್ ರಿಲೇಶನ್ಶಿಪ್ ವಿತ್ ದಿ ಪ್ರೈಸ್. ವಾಟ್ ಎಕ್ಸಾಕ್ಟ್ಲಿ ದ ರಿಲೇಶನ್ಶಿಪ್ ಇಸ್? ಅದು ಪಾಸಿಟಿವ್ ರಿಲೇಶನ್ಶಿಪ್, ನೆಗೆಟಿವ್ ರಿಲೇಶನ್ಶಿಪ್, ಏನದ್ರದ್ದು ಸಂಬಂಧ? ಎರಡು ಸಂಬಂಧ ಈಗ ಎಕ್ಸ್ಪ್ಲೈನ್ ಮಾಡೋಣ. ಈಗ ಪ್ರೈಸ್ ಫಸ್ಟ್ ಚೇಂಜ್ ಆಗಬೇಕು. ನಾ ಹೇಳಿದಲ್ಲ, ಅದು ಇಂಡಿಪೆಂಡೆಂಟ್ ವೇರಿಯಬಲ್. ಸೊ ಪ್ರೈಸ್ ಬಂದು 1 2 3 4 ಅಂತ ಅನ್ಕೊಳ್ಳಿ. ಸೊ ಇನ್ನೊಂದ್ ಕಡೆ ಡಿಮಾಂಡ್ ಬರುತ್ತೆ. ಈಗ ನೀವು ಮಾರ್ಕೆಟ್ ಅಲ್ಲಿ ಏನಾದ್ರು ಪರ್ಚೇಸ್ ಮಾಡಕ್ ಹೋದಾಗ ಪ್ರೈಸ್ ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಯಾವ್ದಾದ್ರು ಒಂದು ಗುಡ್ದು ಪ್ರೈಸ್ ಜಾಸ್ತಿ ಕಡಿಮೆ ಇದೆ ಅಂದ ತಕ್ಷಣ ಫಸ್ಟ್ ನಮ್ಮ ಮೈಂಡಿಗೆ ಏನು ಹೊಳಿತೆ? ಓ ಜಾಸ್ತಿ ತಗೊಳ್ಳೋಣ, ಪ್ರೈಸ್ ಕಡಿಮೆ ಆಗ್ತದೆ, ಜಾಸ್ತಿ ತಗೊಳ್ಳೋಣ. ಇಸಂಟ್ ಇಟ್? ಆಫ್ ಅಂತ ನೋಡಿದಾಗ, ಸಬ್ಸಿಡಿ ಅಂತ ನೋಡಿದಾಗ, ಕಡಿಮೆ ಇದೆ ಅಂತ ನೋಡಿದ ತಕ್ಷಣ ಆಟೋಮೆಟಿಕ್ ಆಗಿ ನಾವೆಲ್ಲ ಏನ್ ಮಾಡ್ತೀವಿ? ಆ ಗೂಡನ್ನ ತಗೊಳ್ತಾ ಹೋಗ್ತೀವಿ ಜಾಸ್ತಿ. ಯಾವ್ದು ಕಡಿಮೆ ಇರುತ್ತೆ ಪ್ರೈಸ್, ಅದನ್ನ ಜಾಸ್ತಿ ತಗೋತೀವಿ. ಅದು ಯಾವ್ದು ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ ಆಗಿರ್ಬೋದು. ಯಾವಾಗ ನಾವು ಸೀಸನಲ್ ಫ್ರೂಟ್ಸ್ ನೋಡ್ತೀವಿ, ಅದ್ರದ್ದು ಕಮ್ಮಿ ಆಗತ್ತಂತ ವೇಟ್ ಮಾಡಿ ದೆನ್ ವಿ ಗೋಯಿಂಗ್ ಟು ಪರ್ಚೇಸ್. ಪ್ರೈಸ್ ತುಂಬಾ ಕಡಿಮೆ ಇದೆ, 1 ರೂಪಾಯಿ. ಸೊ ನಾವು ತಗೊಳ್ಳೋದು ಜಾಸ್ತಿ ಇರುತ್ತೆ, 20 ತಗೋತೀನಿ. ಬಿಕಾಸ್ ನನಗೆ ಪ್ರೈಸ್ ಏನಾಗಿದೆ, ತುಂಬಾ ಕಡಿಮೆ ಫೀಲ್ ಆಗ್ತಿದೆ. ಪ್ರೈಸ್ ಜಾಸ್ತಿ ಆಯ್ತಲ್ಲ, 1 ರೂಪಾಯಿ ಇದ್ದಿದ್ದು ಪ್ರೈಸ್, ಪೀಸ್ ಪ್ರೈಸ್ ಸೆಟ್, 1 ರೂಪಾಯಿ ಇದ್ದಿದ್ದು ಪ್ರೈಸ್ ಏನಾಯ್ತು? 2 ರೂಪೀಸ್ ಆಯ್ತು. ಸೊ ಆಟೋಮೆಟಿಕ್ ಆಗಿ ನನ್ನ ಡಿಮಾಂಡ್ ಏನಾಗುತ್ತೆ, ನಾ ವಸ್ತು ತಗೊಳ್ಳೋದು ಏನಾಗುತ್ತೆ? ಕಡಿಮೆ ಆಗುತ್ತೆ. 20 ಇಂದ ನಾನು ಏನ್ ಮಾಡ್ತೀನಿ? 18 ಬಂದ್ಬಿಡ್ತೀನಿ. ಕಡಿಮೆ ಮಾಡಿದೆ, ಪ್ರೈಸ್ ಜಾಸ್ತಿ ಆಯ್ತಲ್ಲ, ನಂಗೆ ಅಷ್ಟು ಖುಷಿ ಆಗಿಲ್ಲ ಪ್ರೈಸ್ ಜಾಸ್ತಿ ಆಗಿದ್ದು. ಮತ್ತೆ ಪ್ರೈಸ್ ಜಾಸ್ತಿ ಆಯ್ತು, 3 ಯೂನಿಟ್ 3 ರೂಪಾಯಿ ಆಗೋಗಿದೆ, ನಂಗೆ ಇದ್ದಿದ್ದು ಬೇಜಾರಾಯ್ತು. ಸೊ ನಾನು ಅದಕ್ಕೆ ಏನ್ ಮಾಡ್ತೀನಿ? ಬರೀ 12 ಯೂನಿಟ್ಸ್ ಮಾತ್ರ ತಗೋತೀನಿ. ಬರೀ 12 ಮಾತ್ರ ತಗೊಂಡೆ ನಾನು. ಸೊ ನಾನು ಮತ್ತೆ ನೋಡಿದೆ, ಮತ್ತೆ ಪ್ರೈಸ್ ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಹೋಗಿದೆ. ಫೈನಲ್ ಆಗಿ ನಾನು ಏನ್ ಮಾಡ್ತೀನಿ? ಬರೀ 8 ಯೂನಿಟ್ಸ್ ತಗೋತೀನಿ. ಸೊ ಯಾವಾಗ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆ ವಸ್ತುಗೆ ಡಿಮಾಂಡ್ ಏನಾಗುತ್ತೆ? ಕಡಿಮೆ ಆಗ್ತಾ ಬರುತ್ತೆ. ಸೊ ಇಲ್ಲಿ ನೋಡಿ, ಪ್ರೈಸ್ ಏನಾಗ್ತಿದೆ? ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗ್ತಿದೆ ಅನ್ನೋದಕ್ಕೆ ನಾನು ಯಾವಾಗ್ಲೂ ಅಪ್ವರ್ಡ್ ಮೂವ್ಮೆಂಟ್ ಇದು ಆರೋ ಹಾಕ್ತಾ ಇರ್ತೀನಿ. ಪ್ರೈಸ್ ಏನಾಗ್ತಿದೆ? 1 ಇದ್ದಿದ್ದು 2 ಆಯ್ತು, 2 ಇದ್ದಿದ್ದು 3 ಆಯ್ತು, 3 ಇದ್ದಿದ್ದು 4 ಆಯ್ತು. ಕಂಟಿನ್ಯೂಸ್ ಜಾಸ್ತಿ ಆಗ್ತಿದೆ. ಸೊ ಅಪ್ವರ್ಡ್ ಆರೋ. ಸೊ ಈಗ ಏನಾಗ್ತದೆ? ಡಿಮಾಂಡ್ ಏನಾಗ್ತದೆ? 20 ಇತ್ತು, 18 ಆಯ್ತು, 12 ಆಯ್ತು, 8 ಆಯ್ತು. ಡಿಮಾಂಡ್ got decreased, isn't it? The price is increasing. Comparison to that, demand is decreasing. Demand ಕಡಿಮೆ ಆಗ್ತಾ ಹೋಗ್ತಿದೆ. ಈ ತರ ಪ್ರೈಸ್ ಜಾಸ್ತಿ ಆಗಿ ಡಿಮಾಂಡ್ ಕಡಿಮೆ ಆಗ್ತಾ ಇದೆ. ನೋಡಿ, ಎರಡು ಆರೋ ಮಾರ್ಕ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ಪ್ರೈಸ್ ಜಾಸ್ತಿ ಆಗ್ತಿದೆ, ಡಿಮಾಂಡ್ ಕಡಿಮೆ ಆಗ್ತಿದೆ. ಉಲ್ಟಾ ತಗೊಳ್ಳಿ. ಇವಾಗ ಪ್ರೈಸ್ ಕಡಿಮೆ ಆದ್ರೆ, ಪ್ರೈಸ್ ಪ್ರತಿ ಲೆವೆಲ್ ಕಡಿಮೆ ಆಗ್ತಾ ಬಂದ್ರೆ ಡಿಮಾಂಡ್ ಏನಾಗುತ್ತೆ? ಪ್ರತಿ ಲೆವೆಲ್ ಡಿಮಾಂಡ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಈ ರೀತಿ ಎರಡು ವೇರಿಯೇಬಲ್ಸ್ ಯಾವಾಗ್ಲೂ ಪ್ರೈಸ್ ಮತ್ತೆ ಡಿಮಾಂಡ್ ಆಪೋಸಿಟ್ ಡೈರೆಕ್ಷನ್ ಅಲ್ಲೇ ಹೋಗುತ್ತೆ. ಪ್ರೈಸ್ ಕಡಿಮೆ ಆದ್ರೆ ಡಿಮಾಂಡ್ ಜಾಸ್ತಿ, ಪ್ರೈಸ್ ಜಾಸ್ತಿ ಆದ್ರೆ ಡಿಮಾಂಡ್ ಕಡಿಮೆ. ಎರಡೂ ವೇರಿಯೇಬಲ್ಸ್ ಏನಾಗುತ್ತೆ? ಯಾವಾಗ್ಲೂ ಆಪೋಸಿಟ್ ಡೈರೆಕ್ಷನ್ ಅಲ್ಲೇ ಮೂವ್ ಆಗುತ್ತೆ. ಈ ತರ ಯಾವ್ದಾದ್ರೂ ಈಕ್ವೇಶನ್ ಅಲ್ಲಿ ಯಾವ್ದಾದ್ರೂ ವೇರಿಯೇಬಲ್ಸ್ ಇಂಡಿಪೆಂಡೆಂಟ್ ಮತ್ತೆ ಡಿಪೆಂಡೆಂಟ್ ವೇರಿಯೇಬಲ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದ್ರೆ ಅದನ್ನ ನಾವು ನೆಗೆಟಿವ್ ಥಿಯರಿ ಅಂತ ಹೇಳಿ ಕರಿತೀವಿ.
then we are going to call that as a negative theory. ಈ ನೆಗೆಟಿವ್ ಥಿಯರಿ ಕರಿಬೇಕಾದ್ರೆ ಇದರದ್ದು ಡಯಾಗ್ರಾಮ್ ಹೆಂಗ್ ಬರುತ್ತೆ? ಸೊ ಈಗ ಒಂದು ಡಯಾಗ್ರಾಮ್ಸ್ ಡ್ರಾ ಮಾಡ್ತೀನಿ. So we are going to construct this x axis and the y axis. So x axis ಅಲ್ಲಿ ಬಂದು ಯಾವಾಗಲೂ ನಾವು ಇಂಡಿಪೆಂಡೆಂಟ್ ವೇರಿಯಬಲ್ ನ ತೋರಿಸ್ತೀವಿ. ಸೊ ನಾನು ಪ್ರೈಸ್ ನ ತೋರಿಸೋಣ. 1 2 3 4. ಪ್ರೈಸ್ 1 ಇರಬೇಕಾದ್ರೆ ಡಿಮಾಂಡ್ ಎಷ್ಟಿದೆ? ಸೊ ಇಲ್ಲಿ 5 10 15 20 ಇರೋ ತಗೊಳ್ಳೋಣ ಅಲ್ವಾ? ಪ್ರೈಸ್ 1 ಇರಬೇಕಾದ್ರೆ ಡಿಮಾಂಡ್ ಎಷ್ಟಿದೆ? 20 ಇದೆ. ಪ್ರೈಸ್ 2 ಆದಾಗ ಎಷ್ಟಾಯ್ತು? 18 ಆಯ್ತು somewhere here. ಪ್ರೈಸ್ 3 ಆದಾಗ ಎಷ್ಟಾಯ್ತು? 12 ಆಯ್ತು. ಪ್ರೈಸ್ 4 ಆದಾಗ ಎಷ್ಟಾಗಿದೆ? 8 ಆಗಿದೆ somewhere here. ಕರ್ವ್ ಶೇಪ್ ನೋಡಿದ್ರಾ? ಇದನ್ನ ಹಿಂಗೂ ಕೂಡ ಕನ್ಸ್ಟ್ರಕ್ಟ್ ಮಾಡಬಹುದು. ನಾನು ಕರೆಕ್ಟ್ ಮೆಜರ್ಮೆಂಟ್ ತಗೊಳ್ದಿರೋದ್ರಿಂದ ಸ್ವಲ್ಪ ಲೈನ್ಸ್ ಆ ಕಡೆ ಈ ಕಡೆ ಆಗಿದೆ. ಬಟ್ ನೀವು ಇದನ್ನ ಸೇಮ್ ಮೆಜರ್ಮೆಂಟ್ ತಗೊಂಡು ನೀವು ಬುಕ್ಕಲ್ಲಿ ಮಾಡಿದ್ರೆ ನಿಮಗೆ ಕರೆಕ್ಟ್ ಮೆಜರ್ಮೆಂಟ್ ಸಿಗುತ್ತೆ. ಸೊ ಈಗ ನೀವು ನೋಡಿ ಈ ಕರ್ವ್ ಶೇಪ್ ಎಕ್ಸಾಕ್ಟ್ ಆಗಿ ಹೆಂಗ್ ಬಂದಿದೆ? ಹಿಂಗ್ ಬಂದಿದೆ. ಅಂದ್ರೆ ಯಾವುದೇ ಕರ್ವ್ ಶೇಪ್ ಅದು ಸ್ವಲ್ಪ ಹಿಂಗಾಗಿರ್ಬೋದು, ಹಿಂಗಾಗಿರ್ಬೋದು, ಅಥವಾ ಹಿಂಗೆ ಪೂರ್ತಿ ಸ್ಲಾಂಟ್ ಆಗಿರ್ಬೋದು. ಈ ತರ ಮೇಲ್ಗಡೆಯಿಂದ ಕೆಳಗೆ ಹಿಂಗಿದ್ರೆ ಡೌನ್ವರ್ಡ್ ಮೂವ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಈ ಶೇಪ್ ನ ಏನಂತ ಕರಿತೀವಿ ನಾವು? ಡೌನ್ವರ್ಡ್ ಮೂವ್ಮೆಂಟ್. It's called downward movement from left to right. From left to right it is a downward movement. ಈ downward movement ಇದ್ರೆ ಇದನ್ನ ನಾವು ನೆಗೆಟಿವ್ ಥಿಯರಿ ಅಂತ ಹೇಳಿ ಕರಿತೀವಿ. ಈ ಟೇಬಲ್ ಬೇಡ ನಿಮಗೆ. ಈ ಟೇಬಲ್ ಇದೆ ಹಿಂಗ್ ಡೌನ್ವರ್ಡ್ಸ್ ಬಂದ ತಕ್ಷಣ ನಿಮ್ಮ ಮೈಂಡ್ ಬರಬೇಕು, ಓ ಇದು ಥಿಯರಿ ನೆಗೆಟಿವ್ ಥಿಯರಿ. ಯಾಕೆ ನೆಗೆಟಿವ್ ಥಿಯರಿ? ಇಂಡಿಪೆಂಡೆಂಟ್ ವೇರಿಯಬಲ್ ಮತ್ತೆ ಡಿಪೆಂಡೆಂಟ್ ವೇರಿಯಬಲ್ ಎರಡೂ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ, ಸೇಮ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಇದೇನಾಯ್ತು? ನೆಗೆಟಿವ್ ಥಿಯರಿ ಆಯ್ತು. ಕ್ಲಿಯರಾ? ಸೊ ನಾವ್ ವಿಲ್ ಗೋ ವಿತ್ ದ ನೆಕ್ಸ್ಟ್ ಒನ್. ಪಾಸಿಟಿವ್ ಗೆ ಎಕ್ಸಾಂಪಲ್ ಕೊಡ್ತೀನಿ. ಪಾಸಿಟಿವ್ ಎಕ್ಸಾಂಪಲ್ ಕೊಡ್ತಾ ಇದ್ದೆ ನಾನು. ಇಲ್ಲಿ ಪ್ರೈಸ್ ಬಂದು ಇಂಡಿಪೆಂಡೆಂಟ್ ಅಗೇನ್. ಈಕ್ವಲ್ಸ್ ಇಂದ ಯಾವುದೇ ಈ ಕಡೆ ಇದ್ರು ಅದು ಇಂಡಿಪೆಂಡೆಂಟ್ ವೇರಿಯಬಲ್. ಈಕ್ವಲ್ಸ್ ಇಂದ ಈ ಕಡೆಗಿದ್ರೆ ಅದು ಎಲ್ಲಾನು ನಾವು ಇಂಡಿಪೆಂಡೆಂಟ್ ವೇರಿಯಬಲ್ ಆಗಿ ಬರಬೇಕು ಯಾವಾಗಲೂ. ಸಾರಿ, ಇಂಡಿಪೆಂಡೆಂಟ್ ವೇರಿಯಬಲ್ ರೈಟ್ ಸೈಡ್. ನನ್ನ ಕೈಗೆ ಇವಾಗ ಏನಿದೆ ರೈಟ್ ಸೈಡ್ ಬೇಕು. ಯಾವಾಗಲೂ ಡಿಪೆಂಡೆಂಟ್ ವೇರಿಯಬಲ್ ಟು ದಿ ಲೆಫ್ಟ್ ಸೈಡ್. ಸೊ ಈಗ ಪಿ ಮತ್ತೆ 1 2 3 4. ಪ್ರೈಸ್ ಮತ್ತೆ ಏನಾಗ್ತು? ಜಾಸ್ತಿ ಮಾಡೋದ್ರ ಬರ್ತಿದೆ. ಸೊ ನಾವು ವಿಲ್ ರೈಟ್ ದಿ ಸಪ್ಲೈ. ಸಪ್ಲೈ ಏನಾಗುತ್ತೆ? ಫಸ್ಟ್ ಇದು 20 ಇತ್ತು ಅಂತ ಅನ್ಕೊಳ್ಳಿ. 20 ಇದ್ದಿದ್ದು 30 ಆಯ್ತು. 30 ಇದ್ದಿದ್ದು 45 ಆಯ್ತು. 45 ಇದ್ದಿದ್ದು 70 ಆಯ್ತು. ಈಗ ನೋಡಿ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಸೊ ಯಾವ ಕಡೆ ನನ್ನ ಕರ್ವ್ ಶೇಪ್ ನಂದು ಆರೋ ಮಾರ್ಕ್ ಹೋಗುತ್ತೆ? ಅಪ್ವರ್ಡ್. ಸಪ್ಲೈ ಏನಾಗ್ತಿದೆ? ಸಪ್ಲೈ ಕೂಡ ಜಾಸ್ತಿ ಆಗ್ತಿದೆ. 20 ಇದ್ದಿದ್ದು 30 ಆಯ್ತು, 30 ಇದ್ದಿದ್ದು 45 ಆಯ್ತು, 45 ಇದ್ದಿದ್ದು 70 ಆಯ್ತು. ಸೊ ಸಪ್ಲೈ ಕೂಡ ಏನಾಗಿದೆ? ಅಪ್ವರ್ಡ್ ಮೂವ್ಮೆಂಟ್ ಅಲ್ಲೇ ಹೋಗ್ತಾ ಇದೆ. ಸೊ ಸಪ್ಲೈ ಇಸ್ ಆಲ್ಸೋ ಮೂವಿಂಗ್ ಇನ್ ದಿ ಅಪ್ವರ್ಡ್ ಮೂವ್ಮೆಂಟ್. ಸೊ both the variables are moving in the same direction. Yeah. ಸೊ ಸಪ್ಲೈ ಜಾಸ್ತಿ ಆಯ್ತು, ಅದು ಒಂದು ಬರ್ಬೋದು ನಿಮಗೆ. ಈಗ ಡಿಮಾಂಡ್ ಕಡಿಮೆ ಆಗೋಕ್ಕೆ ರೀಸನು ನಮ್ಗೆ ನಾವು ಡಿಮಾಂಡ್ ಮಾಡ್ಬೇಕಾದ್ರೆ, ನಾವು ಪರ್ಚೇಸ್ ಮಾಡ್ಬೇಕಾದ್ರೆ ನಮ್ಗೆ ಅನ್ಸುತ್ತೆ, ಅಯ್ಯೋ ಅದಷ್ಟು ಕಾಸ್ಟ್ಲಿ, ಯಾಕೆ ಅಷ್ಟೊಂದು ತಗೋಬೇಕು, ಕಡಿಮೆ ತಗೊಳ್ಳೋಣ ಅನ್ಸುತ್ತೆ. ಸೊ ಇಲ್ಲಿ ಇನ್ನೊಂದು ಸೈಡ್ ನೋಡ್ತಾ ಇದ್ದೀರಾ, ಸಪ್ಲೈ ಜಾಸ್ತಿ ಆಗ್ತಾನೆ ಇದೆ. ಯಾಕೆ? ಈ ಸಪ್ಲೈ ಮಾಡೋದು ಯಾರು ಅಂತ ಯೋಚನೆ ಮಾಡಿ. ಈ ಸಪ್ಲೈ ಮಾಡೋದು ಪ್ರೊಡ್ಯೂಸರ್. ಪ್ರೊಡ್ಯೂಸರ್ ಯಾರು? ಓನರ್, ಎಂಟರ್ಪ್ರೆನ್ಯೂರ್. ಹಿ ಇಸ್ ದಿ ಒನ್ ಹೂ ವಾಂಟ್ ಟು ಮೇಕ್ ಅ ಪ್ರಾಫಿಟ್. ಅವ್ನು ಪ್ರೊಡ್ಯೂಸ್ ಮಾಡ್ತಿರೋದು ಯಾಕೆ? ಪ್ರಾಫಿಟ್ ಮಾಡಕ್ಕೆ. ಯಾವಾಗ ಪ್ರೈಸ್ ಜಾಸ್ತಿ ಆಗ್ತಾ ಹೋಗ್ತಿದ್ಯೋ ಅವ್ನಿಗೆ ಅನ್ಸುತ್ತೆ, ಓ ಪ್ರೈಸ್ ಜಾಸ್ತಿ ಆಗ್ತಾ ಇದೆ, ನನಗೆ ಪ್ರಾಫಿಟ್ ರೇಷಿಯೋ ಕೂಡ ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ಅದಕ್ಕೆ ಪ್ರೈಸ್ ಜಾಸ್ತಿ ಅದ್ರ ಜೊತೆಗೆ ನನ್ನ ಪ್ರೊಡಕ್ಷನ್ನೂ ಜಾಸ್ತಿ ಮಾಡಿದ್ರೆ, ಸಪ್ಲೈನೂ ಜಾಸ್ತಿ ಮಾಡಿದ್ರೆ ನನ್ನ ಪ್ರಾಫಿಟ್ ರೇಷಿಯೋ ಏನಾಗುತ್ತೆ? ಜಾಸ್ತಿ ಆಗ್ತಾ ಬರುತ್ತೆ. ಅನ್ಕೊಂಡು ಅವ್ನು ಏನ್ ಮಾಡ್ತಾನೆ? ಯಾವಾಗ ಪ್ರೈಸ್ ಜಾಸ್ತಿ ಆಗ್ತಾ ಇರುತ್ತೋ ಅವ್ನ ಪ್ರೊಡಕ್ಷನ್ ಕೂಡ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಯಾಕಂದ್ರೆ ಪ್ರಾಫಿಟ್ ಚೆನ್ನಾಗಿ ಆಗ್ತಿದೆಯಲ್ಲ. ಪ್ರೈಸ್ 1 ರೂಪಿ ಆದ್ರೆ ಅವನಿಗೆ ಪ್ರಾಫಿಟ್ ಕಡಿಮೆ, ಪ್ರೈಸ್ 4 ರೂಪೀಸ್ ಆದ್ರೆ ಅವನಿಗೆ ಪ್ರಾಫಿಟ್ ಜಾಸ್ತಿ, ಪ್ರೊಡ್ಯೂಸರ್ಗೆ ಅಥವಾ ಓನರ್ಗೆ.
ಸೊ ಏನ್ ಮಾಡ್ತಾನೆ, ಪ್ರೈಸ್ ಜಾಸ್ತಿ ಆಗ್ತಾ ಆಗ್ತಾ ಪ್ರೊಡಕ್ಷನ್ ಕೂಡ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಸೊ ಇಫ್ ಪ್ರೈಸ್ ಇನ್ಕ್ರೀಸಸ್ ಸಪ್ಲೈ ಆಲ್ಸೋ ಇನ್ಕ್ರೀಸಸ್, ಇಫ್ ಪ್ರೈಸ್ ಡಿಕ್ರೀಸಸ್ ಸಪ್ಲೈ ಆಲ್ಸೋ ಡಿಕ್ರೀಸಸ್. ಎರಡು ಇನ್ಕ್ರೀಸ್ ಆಗ್ತದೆ ಇಲ್ಲ ಎರಡು ಡಿಕ್ರೀಸ್ ಆಗ್ತದೆ. ಬೋತ್ ದ ವೇರಿಯಬಲ್ಸ್, independent variable and the dependent variable, they both are moving in the same direction. They both are moving in the same direction. When both are moving in the same direction, then the theory will be called as a positive theory. Negative theory, positive theory. ಈಗ ನೀವು ಪಾಸಿಟಿವ್ ಥಿಯರಿ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀರಾ, ಬಟ್ ಈಗ ಅದಕ್ಕೆ ಡಯಾಗ್ರಾಮ್ ಹೆಂಗ್ ಬರುತ್ತೆ, ಕರ್ವ್ ಶೇಪ್ ಎಲ್ಲ ಹೆಂಗ್ ಬರುತ್ತೆ. ಈಗ ನೀವು ಇದನ್ನ ನೋಡಿದ್ರಿ, ಡೌನ್ವರ್ಡ್ ಮೂವ್ಮೆಂಟ್ ಅಂತ ಹೇಳಿದೆ ನಾನು ಡಿಮಾಂಡ್ ಥಿಯರಿ. ನೆಗೆಟಿವ್ ಥಿಯರಿಗೆ ಯಾವಾಗಲೂ ಏನಾಗುತ್ತೆ, ಡೌನ್ವರ್ಡ್ ಅಂತ ಹೇಳಿದೆ. ಸೊ ಇವಾಗ ಈ ಥಿಯರಿಗೆ ಯಾವ ಶೇಪ್ ಅಲ್ಲಿ ಬರುತ್ತೆ, ಈಗ 1 2 3 4 x axis. So we'll go with the y axis now. So it is 70. So we'll go with the 10 20 10 20 30 40 50 60. Finally we reach 70 now with the y axis. So it's always considered as a zero base. ಈಗ ಪ್ರೈಸ್ ಒಂದಕ್ಕೆ ಬೇಕಾದ್ರೆ ನಾನು ಎಷ್ಟು ಡಿಮಾಂಡ್ ಮಾಡ್ತಿದ್ದೀನಿ, 20. ಪ್ರೈಸ್ 2 ಇರಬೇಕಾದ್ರೆ ಎಷ್ಟು ಡಿಮಾಂಡ್ ಮಾಡ್ತಿದ್ದೀನಿ, 30. ಪ್ರೈಸ್ 3 ಇರಬೇಕಾದ್ರೆ ಎಷ್ಟು ಡಿಮಾಂಡ್ ಮಾಡ್ತಿದ್ದೀನಿ, 45 ಇದು ಮಧ್ಯೆ ಬಂತಲ್ಲ. 4 ಇರಬೇಕಾದ್ರೆ ಪ್ರೈಸ್ ಎಷ್ಟು ಡಿಮಾಂಡ್ ಮಾಡ್ತಾ ಇದ್ದೀನಿ, 70. This is 4 and 70 somewhere here. ನಾ ಹೇಳಿದಂಗೆ ನಾನು ಕರೆಕ್ಟ್ ಮೆಜರ್ಮೆಂಟ್ ಸ್ಕೇಲ್ ಯೂಸ್ ಮಾಡಿದ್ದೇನೆ, ಸ್ವಲ್ಪ ಲೈನ್ಸ್ ವೇರಿ ಆಗುತ್ತೆ. ಸೊ ಟಾಲರೇಟ್ ದಿಸ್. ಓಕೆ, ಸೊ ಈಗ ನಾನು 4 ಪಾಯಿಂಟ್ ನ ಆಡ್ ಮಾಡಿದೆ. ಇದನ್ನ ಇನ್ನೊಂದು ತರನು ಕನ್ಸ್ಟ್ರಕ್ಟ್ ಮಾಡಬಹುದು. 2 with 30, 3 with 45, 4 with 70. So okay, ಪಾಯಿಂಟ್ ಇಲ್ಲಿ ಬಂತು. ಸೊ ಈ ಡಯಾಗ್ರಾಮ್ ಹಿಂಗ್ ಬಂದಿದೆ. ಸೊ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ನೀವು, ಕರ್ವ್ ಬಂದು ಪಾಸಿಟಿವ್ ಹೋಗ್ತಿದೆ, ಅಪ್ವರ್ಡ್ ಹೋಗ್ತಿದೆ. ನೀವು ಹಳೇದು ನೋಡಿದ್ದು ನೆಗೆಟಿವ್ ಥಿಯರಿ ಎಲ್ಲ ಹೆಂಗ್ ಬಂತು, ಈಗ ಡೌನ್ ಬಂತು. ಈ ಥಿಯರಿ ಈ ಶೇಪ್ ಹೆಂಗ್ ಹೋಗ್ತದೆ, ಹಿಂಗ್ ಹೋಗ್ತದೆ. ಎರಡಕ್ಕೂ ಡಿಫರೆನ್ಸ್ ಗೊತ್ತಾಗ್ತಿದ್ಯಾ? ಇದು ಕೆಳಗಡೆಯಿಂದ ಮೇಲೆ ಹೋಗ್ತದೆ ಹೀಗೆ, ಇದು ಮೇಲ್ಗಡೆಯಿಂದ ಕೆಳಗಡೆ ಬರ್ತದೆ, ಇದು ಡೌನ್ವರ್ಡ್. ಈ ಶೇಪ್ ಬಂದು ಇಟ್ ವಿಲ್ ಬಿ ಕಾಲ್ಡ್ ಅಪ್ವರ್ಡ್ ಶೇಪ್. It is upward shape, yeah, upward moving. The curve is moving upward. So ಇದರ upward ಬಂದ ತಕ್ಷಣ ನಿಮಗೆ ಗೊತ್ತಾಗಬೇಕು ಎರಡು ವೇರಿಯೇಬಲ್ಸ್, ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂಡ್ ಡಿಪೆಂಡೆಂಟ್ ವೇರಿಯೇಬಲ್. ಈಗ ನಾನು ಎರಡು ಎಕ್ಸಾಂಪಲ್ ತಗೊಂಡಿದ್ದೀನಿ ಅಷ್ಟೇ, P and S, D and P ಅಂತ. ಆದ್ರೆ ಆ ಜಾಗಗಳಲ್ಲಿ ಏನ್ ಬೇಕಾದ್ರೂ ಹಾಕ್ಬೋದು ನಾವು. ಹಾಕಿದಾಗ ಅದು ಆಪೋಸಿಟ್ ವೇ ಅಲ್ಲಿ ನಡೀತಾ ಇದ್ರೆ, ಎರಡು ಆಪೋಸಿಟ್ ಅಲ್ಲಿ ಡೈರೆಕ್ಷನ್ ಅಲ್ಲಿ ಮೂವ್ ಆದ್ರೆ ನಮ್ಗೆ ಯಾವಾಗ್ಲೂ ನೆಗೆಟಿವ್ ಕರ್ವೇ ಸಿಗುತ್ತೆ. ಯಾವಾಗ ಅದು ಪಾಸಿಟಿವ್ ಆಗಿರುತ್ತೆ, ಎರಡು ಒಟ್ಟಿಗೆ ಜಾಸ್ತಿ ಆಗುತ್ತೆ, ಎರಡು ಒಟ್ಟಿಗೆ ಕಡಿಮೆ ಆಗುತ್ತೆ, ಅವಾಗ ಏನಾಗುತ್ತೆ, ಯಾವಾಗ್ಲೂ ನಮ್ಗೆ ಅಪ್ವರ್ಡ್ ಮೂವ್ಮೆಂಟ್ ಶೇಪ್ ಕರ್ವ್ಗಳು ಸಿಗುತ್ತೆ. ಸೊ ಇದು ಒಂದು ಜಸ್ಟ್ ಬೇಸಿಕ್ ಇಂಡಿಫರೆನ್ಸ್ ಕರ್ವ್ ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ. ಇನ್ ಫ್ಯೂಚರ್ ಅಲ್ಲಿ ಎಲ್ಲಾ ಡಯಾಗ್ರಾಮ್ಸ್ ನೀವು ಇದನ್ನ ಹೆಲ್ಪ್ ಇಲ್ಲದೆ ಏನ್ ಬೇಸಿಕ್ ಇದೆ ಡೌನ್ವರ್ಡ್ ಅಪ್ವರ್ಡ್ ಅಂತ ಹೇಳಿ, ಅದು ಬೇಸಿಕ್ ಇಲ್ಲದೆ ನಿಮಗೆ ಈ ಥಿಯರಿನ ನೀವು ಕಂಟಿನ್ಯೂನೇ ಮಾಡೋಕ್ಕಾಗಲ್ಲ. ಸೊ ಈಗ ನಿಮಗೆ ಅಟ್ಲೀಸ್ಟ್ ನಿಮಗೆ ರೈಟ್ ಸೈಡ್ ಏನೋ ಡೌನ್ವರ್ಡ್ ಮೂವ್ಮೆಂಟ್ ಇದೆಯಾ, ಅಪ್ವರ್ಡ್ ಮೂವ್ಮೆಂಟ್ ಇದೆಯಾ, ಅದು ಏನು ಅಂತ ಬೇಸಿಕ್ ಅರ್ಥ ಆಗಿದೆ. ಸೊ ನಾನು ನೆಕ್ಸ್ಟ್ ಥಿಯರಿ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ಕರ್ವ್ ಶೇಪ್ ಈಚ್ ಇನಿಷಿಯಲ್ ಮೂವ್ಮೆಂಟ್ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಸೊ ಇದು ಥಿಯರಿ ಅರ್ಥ ಆಗಿದೆ ಅನ್ಕೋತೀನಿ. ಇದು ಮುಂದೆ ಫ್ಯೂಚರ್ ಅಲ್ಲಿ ಬರುತ್ತೆ, ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಸೊ ನಾವು back to indifference curve. Indifference curve ಅಲ್ಲಿ ನಾನು ಹೇಳಿದೆ ಎರಡು goods ಇದೆ. We have two goods, one is mango, another one is banana. So you can see here mango consumption continuously it is decreasing. ಕಡಿಮೆ ಬರ್ತಾ ಇದೆ. 15 ಇತ್ತು, 12 ಆಯ್ತು, 10 ಆಯ್ತು, 9 ಆಯ್ತು. On the other side you can see banana consumption it was 1 2 3
that means both the variables are moving in opposite direction. Mango ಕಡಿಮೆ ಆಗ್ತಿದೆ, banana ಜಾಸ್ತಿ ಆಗ್ತಿದೆ. So expectation ಏನೀಗ, ಯಾವುದು ಟೇಬಲ್ ಯಾವ ಶೇಪ್ ಅಲ್ಲಿ ಬರುತ್ತೆ, ಡೌನ್ವರ್ಡ್ ಮೂವ್ಮೆಂಟ್ ಇರಬೇಕು. ಸೊ ಈಗ ಇದ್ರ ಹೆಲ್ಪ್ ಇಂದ ನಾನು ಏನು ಮಾಡ್ತೀನಿ, will construct a diagram now. X axis, horizontal one always it should be x axis, the vertical one this line always it should be y axis. So ಈಗ ನಾವು banana ನ x axis ಅಲ್ಲಿ ತಗೋತೀನಿ. 1 2 3 4 1 2 3 4 1 2 3 4 ಏನಿದು banana. So on the other side y axis ಅಲ್ಲಿ ನಾನು ಏನು ತಗೋತಾ ಇದೀನಿ, mango ನ ಕನ್ಸಿಡರ್ ಮಾಡ್ತಾ ಇದೀನಿ. ಸೊ mango maximum number ಬಂದು 15 ಇದೆ. ಸೊ ನಾವು 2 4 ಅಂತ ನಾವು ತಗೋಬಹುದು. that's the best way I guess. So let's go with 2 4 6 8 10. So this is a short day, so let me continue with this. So line straight line, but bear it. Understand, think that that's a straight line. It's a 14, and finally it is 16. So we constructed the y axis here. The x axis you have banana, and the y axis you will be having a mango. Y axis ali mango ide, x axis ali banana ide. So just keep continue with this now. So when banana is 1, how much you are buying the mango? This is 15 units somewhere here. Yes? So when it is 2, it is 12. So 2 and 12 somewhere here. When it is 3, it is 10. 3 with the 10. Yeah? And when it is 4, it will be 9. So we'll go with the 4 and with the 9. 4 with the 9. Somewhere here. Okay, above this. So we have to join this line now. It's a freehand curve. You got the curve now. So now you can construct this way. 15. It is 12. And it is 10. And finally it is 9. This is called IC. This is called IC. IC means indifference curve. ನಾವು ಇಂಡಿಫರೆನ್ಸ್ ಕರ್ವ್ ನ ಅಷ್ಟು ಲೆಂಥಿ ಆಗಿ ಬರೆಯೋ ಬದಲು ಈಸಿ ಆಗಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ದಟ್ ವಿಲ್ ಬಿ ಕಾಲ್ಡ್ ಆಸ್ IC. ಸೊ ಇಂಡಿಫರೆನ್ಸ್ ಕರ್ವ್. ಸೊ ನೀವು ಇಂಡಿಫರೆನ್ಸ್ ಕರ್ವ್ ಗೆ ಏನು ಬಂದಿದೆ, ಸ್ಟ್ರೈಟ್ ಲೈನ್ ಬಂದಿದ್ಯಾ? ಇಲ್ಲ, ಸ್ವಲ್ಪ ಸ್ಲ್ಯಾಂಟ್ ಆಗಿದೆ, isn't it? ಸೊ ಈ ಶೇಪ್ ಆಫ್ ಕರ್ವ್ ಏನಿದೆ ಇದು ಡೈರೆಕ್ಟ್ ಸ್ಟ್ರೈಟ್ ಬಂದಿಲ್ಲ ನಮಗೆ. ಹೋದ್ಸತಿ ಹೇಳಿದೆ ನೆಗೆಟಿವ್ ಥಿಯರಿ ಆದ್ರೆ ಯಾವಾಗಲೂ ಮೇಲ್ಗಡೆಯಿಂದ ಕೆಳಗಡೆ ಬರುತ್ತೆ ಅಂತ. ಮೇಲ್ಗಡೆಯಿಂದ ಕೆಳಗಡೆ ಬಂದಿದ್ಯಾ? ಹೌದು. ಒಂದು ರೀಸನ್, ಹೌದು ಇದು ನೆಗೆಟಿವ್ ಥಿಯರಿ, ಅದಕ್ಕೆ ಏನಾಗಿದೆ ಇದು ಕೆಳಗಡೆ ಬರ್ತಾ ಇದೆ. ಬಟ್ ಆದ್ರೆ ಇದು ಸ್ಟ್ರೈಟ್ ಲೈನ್ ಇಲ್ಲ. ಸ್ಟ್ರೈಟ್ ಲೈನ್ ಬಿಟ್ಟು ಏನಾಗಿದೆ, ಕರ್ವ್ ಶೇಪ್ ಬಂದು, ಓಕೆ ಐ ವಿಲ್ ರೈಟ್ ಇಟ್ ಹಿಯರ್. ಕರ್ವ್ ಶೇಪ್ ಬಂದು we got this way, isn't it? ಈ shape of a curve will be called as convex. The shape of the curve will be called as convex. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಈ ಕರ್ವ್ ಶೇಪ್ ನ ನಾವು ಏನಂತ ಕರಿತೀವಿ, ಕಾನ್ವೆಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದೇ ಡಯಾಗ್ರಾಮ್ ಅಲ್ಲಿ ಏನಾದ್ರೂ ಈ ತರ ಶೇಪ್ ಕರ್ವ್ ಬಂದ್ರೆ, ಸೊ ದೆನ್ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಕಾನ್ಕೇವ್. So then it will be called as concave. So right now the concave, it is not needed. So we'll keep it that way. ಇದು ಡೌನ್ವರ್ಡ್. ಈ ಡೌನ್ವರ್ಡ್ ಬರೋಕ್ಕೆ ರೀಸನ್ ಏನು, ನೆಗೆಟಿವ್ ಥಿಯರಿ. ಯಾಕೆ ಇದು ನೆಗೆಟಿವ್ ಥಿಯರಿ? ಎರಡೂ ವೇರಿಯೇಬಲ್ಸ್ ಏನಾಗಿದೆ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ಬನಾನಾ ಕನ್ಸಂಪ್ಷನ್
ಜಾಸ್ತಿ ಆಗ್ತಿದೆ, ಮ್ಯಾಂಗೋ ಕನ್ಸಂಪ್ಷನ್ ಕಂಟಿನ್ಯೂಸ್ ಆಗಿ ಕಡಿಮೆ ಆಗ್ತಾ ಇದೆ. ಸೊ ಬೋತ್ ದ ವೇರಿಯಬಲ್ಸ್ ಆರ್ ಮೂವಿಂಗ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಸೊ ದಟ್ಸ್ ವೈ ದಿಸ್ ಥಿಯರಿ ಈಸ್ ಕಾಲ್ಡ್ ನೆಗೆಟಿವ್ ಥಿಯರಿ. ಇದು ನೆಗೆಟಿವ್ ಥಿಯರಿ ಅಂತ ಪ್ರೂವ್ ಮಾಡಿ ಆಯ್ತು, ಬಟ್ ಆದ್ರೆ ಇದು ಸ್ಟ್ರೈಟ್ ಲೈನ್ ಬರಬೇಕಿತ್ತು. ಯಾಕೆ ಇದು ಕಾನ್ವೆಕ್ಸ್ ಆಗಿ ಬಂದಿದೆ? ಇದರ ಹಾಫ್ ಮೂನ್ ಶೇಪ್ ಅಲ್ಲಿ ಯಾಕೆ ಬಂದಿದೆ? ಸೊ ಈ ಶೇಪ್ ಆಫ್ ದ ಕರ್ವ್ ನ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ. ಕಾನ್ವೆಕ್ಸ್ ಇಂಡಿಫರೆನ್ಸ್ ಕರ್ವ್ ಏನ್ ಕ್ವೆಶ್ಚನ್ ಇದೆ, ಇದು 6 ಮಾರ್ಕ್ ಕ್ವೆಶ್ಚನ್. 6 ಮಾರ್ಕ್ ಕ್ವೆಶ್ಚನ್ ಒಂದು ಬರುತ್ತೆ, ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್ ಅಂತ. ಅದ್ರ ಜೊತೆಗೆ ಇಂಡಿಫರೆನ್ಸ್ ಮ್ಯಾಪ್ ಅನ್ನೋದು ಒಂದು ಕ್ವೆಶ್ಚನ್ ಇದೆ, ಅದು 4 ಮಾರ್ಕ್ ಬರುತ್ತೆ. ಸೊ ಈ ಪರ್ಟಿಕ್ಯುಲರ್ ಟಾಪಿಕ್ ಇಂದಾನೆ 3-4 ಕ್ವೆಶ್ಚನ್ ಇರೋದ್ರಿಂದ ಈ ಬೇಸಿಕ್ಸ್ ಪೂರ್ತಿ ನೀವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಬೆಟರ್. ಈ ಕಾನ್ವೆಕ್ಸ್ ಶೇಪ್ ಬರೋಕ್ಕೆ ಒಂದು ರೀಸನ್ ಈ ನೆಗೆಟಿವ್ ಥಿಯರಿ ಜೊತೆಗೆ, ಆ ರೀಸನ್ ಏನು ಅಂತಂದ್ರೆ MRS. What is the reason behind it? MRS. What is the meaning of MRS? The MRS means marginal rate of substitution. That means marginal rate of substitution. That means a simple explanation, that is marginal rate of substitution. What is the meaning of marginal rate of substitution? ಅದನ್ನ ಕಂಡುಹಿಡಿಯಬೇಕು ಅಂತಂದ್ರೆ ಇಲ್ಲಿ ಕಂಡುಹಿಡಿತೀನಿ. ಸೊ ವಾಟ್ ಇಸ್ ಎಕ್ಸಾಕ್ಟ್ಲಿ ಇಟ್ ಈಸ್ ಅಂತ ಹೇಳಿ. ಸೊ ಈಗ ನಾನು ಬನಾನಾ ತಗೋಬೇಕು ಅಂತ ಹೇಳಿದ್ರೆ ಮ್ಯಾಂಗೋ ಸ್ಯಾಕ್ರಿಫೈಸ್ ಮಾಡಬೇಕು, ಮ್ಯಾಂಗೋ ಜಾಸ್ತಿ ಬೇಕು ಅಂದ್ರೆ ಬನಾನಾ ಸ್ಯಾಕ್ರಿಫೈಸ್ ಮಾಡಬೇಕು. ಎರಡನ್ನೂ ಒಟ್ಟಿಗೆ ತಗೊಳಕ್ಕಾಗಲ್ಲ, ಯಾಕಂದ್ರೆ ಇರೋ ಇನ್ಕಮ್ ಏನಾಗಿದೆ ಕನ್ಸ್ಯೂಮರ್ ಹತ್ರ ಲಿಮಿಟೆಡ್ ಇದೆ. ಎಲ್ಲರ ಹತ್ರ ಎಷ್ಟು ಬೇಕು ಅಷ್ಟು ದುಡ್ಡಿಲ್ಲ. ನೀವು ಲಾಸ್ಟ್ ಚಾಪ್ಟರ್ ಅಲ್ಲಿ ಓದಿದ್ರಾ, ನೀವು ಫಸ್ಟ್ ಚಾಪ್ಟರ್ ಅಲ್ಲಿ ಸ್ಕೇರ್ಸಿಟಿ ಟಾಪಿಕ್, ಇಟ್ಸ್ ಆಲ್ ಅಬೌಟ್ ದಟ್. ಆ ಸ್ಕೇರ್ಸಿಟಿ ಡೆಫಿನೇಷನ್ ಇಂದ ಟಾಪಿಕ್ಸ್ ಇಂದಾನೆ ಇದೆಲ್ಲ ಟಾಪಿಕ್ಸ್ ಬಂದಿರೋದು. ಸೊ ನಮ್ಮ ಹತ್ರ ಇರುವಂತ ರಿಸೋರ್ಸಸ್ ತುಂಬಾ ಕಡಿಮೆ ಇರೋದಕ್ಕೆ, ಸೊ ಡೆಫಿನೆಟ್ ಆಗಿ ಒಂದನ್ನ ಜಾಸ್ತಿ ಕನ್ಸಂಪ್ಷನ್ ಮಾಡಿದ್ರೆ ಇನ್ನೊಂದನ್ನ ಕನ್ಸಂಪ್ಷನ್ ನಾವು ಕಡಿಮೆ ಮಾಡ್ತಾ ಬರ್ಬೇಕಾಗುತ್ತೆ. ಈ ತರ ಸಿಚುಯೇಷನ್ ಇರ್ಬೇಕಾದ್ರೆ ಸೊ ನಾವ್ ಯಾವ್ದನ್ನ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತೀರಾ? ಸೊ ಫಾರ್ ಎಕ್ಸಾಂಪಲ್ ನಾವು ಈಗ ಫಸ್ಟ್ ಮ್ಯಾಂಗೋ 15 ಇತ್ತು, ಇದು ಬನಾನಾ ಒಂದೇ ಒಂದು ತಗೊಂಡಿದ್ವಿ, ಈಗ 3 ಯೂನಿಟ್ ಮ್ಯಾಂಗೋನ ಸ್ಯಾಕ್ರಿಫೈಸ್ ಮಾಡಿದಿರ ಅಲ್ವಾ? 15 ಇತ್ತು, ಈಗ 12 ಆಯ್ತು. ಎಷ್ಟು ಮೈನಸ್ ಮಾಡ್ಬೇಕು ನೀವು? 3 ಮೈನಸ್ ಆಯ್ತು. ಸೊ 12 ಮೈನಸ್ 15 ಎಷ್ಟಾಯ್ತು? 3 ಸ್ಯಾಕ್ರಿಫೈಸ್ ಮಾಡಿದ್ವಿ. 3 ಸ್ಯಾಕ್ರಿಫೈಸ್ ಮಾಡೋದಕ್ಕೆ 1 ಎಕ್ಸ್ಟ್ರಾ ಯೂನಿಟ್ ಪರ್ಚೇಸ್ ಮಾಡಿದ್ದಕ್ಕಾಯ್ತು. ಸೊ ಈಗ ಇದನ್ನ 15 ಯೂನಿಟ್, ಫಸ್ಟ್ ಒನ್ ಬರೆಯೋದೇ ಬೇಡ. ಸೊ ಇದನ್ನ ಡ್ಯಾಶ್ ಅಂತ ಹಾಕಿ MRS ಅಂತ ಹಾಕೋಣ. ಇಲ್ಲಿ MRS ನ ಹೆಂಗ್ ಕಂಡುಹಿಡಿಯೋದು ಅಂತ ತೋರಿಸ್ತೀನಿ. ಸೊ ಈಗ 15 ಹಿಡಿದು 1 ಆಯ್ತು. ಸೊ ಇದು ಮುಂಚಿಂದು ಏನು ಇನ್ಫಾರ್ಮೇಶನ್ ಇಲ್ಲದೆ ಇರೋದ್ರಿಂದ ಯಾವಾಗಲೂ ಫಸ್ಟ್ ಒನ್ ನ ಡ್ಯಾಶ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ MRS ಫೈಂಡ್ ಔಟ್ ಮಾಡ್ಬೇಕಾದ್ರೆ. ಸೊ ಈಗ ಇಲ್ಲಿ 12 ಇದೆ. ಸೊ 12 ಮೈನಸ್ 15 ಏನಾಯ್ತು? M ಅಂದ್ರೆ ಏನರ್ಥ? ಆಕ್ಚುಲಿ ಮಾರ್ಜಿನಲ್ ಅಂತ ಅರ್ಥ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ಮಾರ್ಜಿನಲ್ ಅನ್ನ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತ. ಸೆಕೆಂಡ್ ನಂಬರ್ ಇಂದ ಯಾವಾಗಲೂ ಓಲ್ಡರ್ ನಂಬರ್ ನ ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗಿ ಅಂತ ಹೇಳಿದೀನಿ. ಸಬ್ಸ್ಟ್ರಾಕ್ಟ್ ಅಂದ್ರೆ ಕಳಿತಾ ಹೋಗಿ. 12 ಮೈನಸ್ 15 ಎಷ್ಟು ಬಂತು? 3. 2 ಮೈನಸ್ 1 ಎಷ್ಟು ಬಂತು? ಒಂದೇ. ಅಂದ್ರೆ ಎಕ್ಸ್ಟ್ರಾ 1 ಯೂನಿಟ್ ಬನಾನಾ ಪರ್ಚೇಸ್ ಮಾಡಕ್ಕೆ ನೀವು 3 ಯೂನಿಟ್ ಮ್ಯಾಂಗೋನ ಫಸ್ಟ್ ಸ್ಯಾಕ್ರಿಫೈಸ್ ಮಾಡಿದ್ರಿ. ಸೊ ನೀವು ಓಕೆ ಪರವಾಗಿಲ್ಲ 3 ಯೂನಿಟ್ ಸ್ಯಾಕ್ರಿಫೈಸ್ ಮಾಡೋಣ ಅಂತ ಸ್ಯಾಕ್ರಿಫೈಸ್ ಮಾಡಿದ್ವಿ. ನೆಕ್ಸ್ಟ್ 10 ಮೈನಸ್ 12 ಇಟ್ ಇಸ್ 2 is 2. 3 minus 2 which is 1 again. ಈಗೇನಾಯ್ತು? ಫಸ್ಟ್ 3 ಸ್ಯಾಕ್ರಿಫೈಸ್ ಮಾಡಿದ್ರಿ, 12 ಯೂನಿಟ್ಸ್ ಆಗಿತ್ತು. 15 ಇದೆ 12 ಆಯ್ತು. ಈಗ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಿದ್ರ? 12 ಇದೆ 10 ಆಯ್ತು. ಬರೀ 2 ಯೂನಿಟ್ ಮಾತ್ರ ಸ್ಯಾಕ್ರಿಫೈಸ್ ಮಾಡ್ತಿದ್ರ. 2 ಯೂನಿಟ್ ಸ್ಯಾಕ್ರಿಫೈಸ್ ಮಾಡಿದ್ದು ಎಷ್ಟು ತಗೊಂಡ್ರಿ? ಅಲ್ಲಿ ಒಂದೇ ಯೂನಿಟ್ ತಗೊಂಡಿದ್ದು. ಈಗ ಮತ್ತೆ 10 ಇದ್ದಿದ್ದು ಏನಾಯ್ತು? ಇಲ್ಲಿ 9 ಆಯ್ತು. 9 minus 10 is 1. 4 minus 3 is also 1. ಫಸ್ಟ್ ಏನಾಗಿತ್ತು? ನಿಮ್ಮ ಸ್ಯಾಕ್ರಿಫೈಸಿಂಗ್ ಜಾಸ್ತಿ ಇತ್ತು, 3 ಇತ್ತು. ಆದ್ರೆ ಇದೆಲ್ಲ ನೋಡಿ ಸೇಮ್ ಇದೆ, 1 1 1. ಎಕ್ಸ್ಟ್ರಾ 1 ಯೂನಿಟ್ ಜಾಸ್ತಿ ಆಗ್ತಿದೆ ಬನಾನಾ ಅಷ್ಟೇ. ಬಟ್ ಅದೇ 1 ಯೂನಿಟ್ ಜಾಸ್ತಿ ಮಾಡಕ್ಕೂ ನೀವು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಿದ್ರೋ? ಫಸ್ಟ್ 3 ಸ್ಯಾಕ್ರಿಫೈಸ್ ಮಾಡಿದ್ರಿ ಮ್ಯಾಂಗೋ, ಆಮೇಲೆ 2 ಮ್ಯಾಂಗೋ ಸ್ಯಾಕ್ರಿಫೈಸ್ ಮಾಡಿದ್ರಿ, ಮತ್ತೆ 1 ಸ್ಯಾಕ್ರಿಫೈಸ್ ಮಾಡಿದ್ರಿ. ಬಟ್ ಇಲ್ಲಿ ಏನಾಗ್ತದೆ? ಸ್ಯಾಕ್ರಿಫೈಸ್ ಫಸ್ಟ್ 3 ಇದ್ದು 2 ಆಯ್ತು, 2 ಇದು 1 ಆಯ್ತು. ಮ್ಯಾಂಗೋ ಏನ್ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರ ಅದೇನಾಗ್ತಾ ಇದೆ? ಕಡಿಮೆ ಆಗ್ತಾ ಬರ್ತಾ ಇದೆ, ಡಿಮಿನಿಶ್ ಆಗ್ತಾ ಇದೆ. ಇಟ್ ಈಸ್ ಡಿಕ್ರೀಸಿಂಗ್. ಬನಾನಾಗೋಸ್ಕರ ನೀವೇನ್ ಮ್ಯಾಂಗೋ ಸ್ಯಾಕ್ರಿಫೈಸ್
ಮಾಡ್ತಿದ್ದೀರಾ ಆ ಸ್ಯಾಕ್ರಿಫೈಸ್ ಕೂಡ ಏನಾಗ್ತಿದೆ ಕಡಿಮೆ ಆಗ್ತಾ ಬರ್ತಿದೆ. ಸೊ ಇದನ್ನ ಮೆಜರ್ ಮಾಡಿದ್ರೆ ಒಂದು ವಸ್ತುಗೋಸ್ಕರ ಇನ್ನೊಂದು ವಸ್ತುನ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾ ಇದೀವಿ ಅದನ್ನ ಮೆಜರ್ ಮಾಡಿದ್ರೆ ಅದನ್ನ ನಾವು MRS ಅದರ್ವೈಸ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು? ಒಂದಕ್ಕೋಸ್ಕರ ಇನ್ನೊಂದು ಅಂತ ಅರ್ಥ. ಮಾರ್ಜಿನಲ್ ಅಂದ್ರೆ ಎಕ್ಸ್ಟ್ರಾ ಎಷ್ಟು ಸ್ಯಾಕ್ರಿಫೈಸ್ ಮಾಡಕ್ ರೆಡಿ ಇದೀವಿ, ಒಂದಕ್ಕೋಸ್ಕರ ಇನ್ನೊಂದನ್ನ ಎಷ್ಟು ಮಟ್ಟದಲ್ಲಿ ನಾವು ಸ್ಯಾಕ್ರಿಫೈಸ್ ಮಾಡಕ್ ರೆಡಿ ಇದೀವಿ ಅದನ್ನ ಮೆಜರ್ ಮಾಡೋದನ್ನೇ ನಾವು ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೀವಿ. ಬಟ್ ಆದ್ರೆ ಈ ಕಾನ್ವೇಸ್ ಆಗೋಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ ಈ ಸ್ಯಾಕ್ರಿಫೈಸ್ ಮಾಡ್ತಾ ಇರೋ ಮ್ಯಾಂಗೋ ರೇಟ್ ಕೂಡ ಏನಾಗ್ತಿದೆ ಡಿಮಿನಿಷ್ ಆಗ್ತಾ ಇದೆ. ಸೊ ನಾವು ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅನ್ನು ತಗೊಂಡಾಗ ಅದ್ರಲ್ಲಿ ಎರಡು ರೀತಿ ತಗೋಬೇಕು. ಒಂದು ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಏನಾಗ್ತಿದೆ ಡಿಮಿನಿಷ್ ಆಗ್ತಾ ಇದೆ. ದ ಫಸ್ಟ್ ಒನ್ ಇಸ್ ಡಿಮಿನಿಷಿಂಗ್, ಇನ್ನೊಂದು ಈಕ್ವಲ್, ಈಕ್ವಿ ಅದರ್ವೈಸ್ ಈಕ್ವಲ್. ಡಿಮಿನಿಷಿಂಗ್ MRS ಅದರ್ವೈಸ್ ಈಕ್ವಲ್ ಅಥವಾ ಈಕ್ವಿ MRS. MRS ಅಲ್ಲಿ ಎರಡು ರೀತಿ ಪೊಸಿಷನ್ ಅಕ್ವೈರ್ ಮಾಡಬಹುದು. MRS ಯಾವ ತರನಾದ್ರೂ ಬರ್ಬೋದು. ಡಿಮಿನಿಷಿಂಗ್ ಆಗ್ತಾ ಬಂದ್ರೆ ಅಂದ್ರೆ ಮೂರ್ ಇದ್ದಿದ್ದು ಎರಡು ಆಯ್ತು, ಎರಡು ಇದ್ದಿದ್ದು ಒನ್ ಆಯ್ತು. ಡಿಮಿನಿಷಿಂಗ್ ಅಂದ್ರೆ ಡಿಕ್ರೀಸಿಂಗ್ ಅಂತ ಅರ್ಥ. ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಓದಿದೀವಿ ನಾವು. ಸೊ 3 ಇದ್ದಿದ್ದು 2 ಆಯ್ತು, 3 ಸ್ಯಾಕ್ರಿಫೈಸ್ ಮಾಡಿದ್ದು 2 ಮಾಡಿದೆ, ನೆಕ್ಸ್ಟ್ 2 ಇದ್ದಿದ್ದು 1 ಸ್ಯಾಕ್ರಿಫೈಸ್ ಮಾಡಿದೆ. ನಾನು ಸ್ಯಾಕ್ರಿಫೈಸ್ ಮಾಡ್ತಿರೋದು ಏನಾಗ್ತದೆ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಈ ತರ ಯಾವಾಗ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಡಿಮಿನಿಷ್ ಆಗ್ತಾ ಇದೆ, ಸೊ ದೆನ್ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಡಿಮಿನಿಷಿಂಗ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಯಾವಾಗ ನಾವು ಯಾವುದೇ ಥಿಯರಿ ಒಂದಕ್ಕೋಸ್ಕರ ಇನ್ನೊಂದನ್ನ ಸ್ಯಾಕ್ರಿಫೈಸ್ ಮಾಡೋದು ಡಿಮಿನಿಷ್ ಆಗ್ತಾ ಬಂದ್ರೆ ಸೊ ದೆನ್ ಈ ಕಾನ್ವೆಕ್ಸ್ ಶೇಪ್ ನಮಗೆ ಸಿಗುತ್ತೆ. ಕ್ಲಿಯರ್? ಈಗ ನಾನು ಲಾಸ್ಟ್ ಥಿಯರಿ ಮಾಡಿದಾಗ ಈ ಸ್ಟ್ರೈಟ್ ಬಂದಿತ್ತು, ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇವಾಗ ಈ ಕಾನ್ವೆಕ್ಸ್ ಬರೋಕ್ಕೆ ರೀಸನ್ ಗೊತ್ತಾಯ್ತಾ ನಿಮಗೆ? ಕಾನ್ವೆಕ್ಸ್ ಬರೋಕ್ಕೆ ಒಂದು ರೀಸನ್ ಏನು? ಒಂದು ನೆಗೆಟಿವ್ ಥಿಯರಿ. Mango is continuously decreasing, banana consumption is increasing. Both are moving in the opposite direction. So it is a negative theory. So it is coming downward. At the same time, ಈ convex shape ಬರಕ್ಕೆ most important reason ಏನು? MRS, marginal rate of substitution. ಆ marginal rate of substitution ಕೂಡ ಯಾವ್ದಾಗಿದೆ? diminishing ಆದ್ರೆ ಮಾತ್ರ ಈ convex shape ಬರುತ್ತೆ. ಇಲ್ಲ ಅಂದ್ರೆ convex shape ನಮಗೆ ಸಿಗಲ್ಲ. So ಈಗ ನೀವು diminishing ಅನ್ನ ನೋಡಿದಿರಾ. So we'll talk about the equal. Just have patience now. So ಈ diagram ಎಲ್ಲ ಹಾಗೆ ಇರಲಿ. So ratio. So now I'll write one more table. So anyways, it takes more time to analyze the equal MRS. So I'll continue this class with the next hour. So I'll be explaining what is the equal MRS and what exactly the shape of these all. So I'll be continue. ಎಲ್ಲ ಪಾಠ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನಂದು ಮೇಲೆ ಏನಾದ್ರು ಇಶ್ಯೂಸ್ ಇದ್ರೆ ಪ್ರಾಬ್ಲಮ್ಸ್ ಅರ್ಥ ಆಗ್ತಿಲ್ಲ ಅಂದ್ರೆ ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ರವಿ ಸರ್. ಸೊ he make sure that you will be get it clear all your doubts. Thank you and meet you with the next class. Thank you.